ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಒಳ್ಳೆ ಕನ್ಸ್ಟ್ರಕ್ಷನ್ ಬೇಕು ಬೆಲೆ ಸರಿಯಾಗಿರಬೇಕು ಅಂತಂದ್ರೆ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇಂದಿನ ವಿಡಿಯೋ ನಿಮ್ಮ ಮನೆ ಮೇಲ್ಗಡೆ ಹೊಸದಾಗಿ ಮನೆಯನ್ನ ಕಟ್ತಾ ಇದ್ರೆ ಏನೇನು ಪ್ರಿಕಾಷನ್ಸ್ ತಗೊಬೇಕು, ಕಟ್ಟಬೇಕೋ ಕಟ್ಟಬಾರ್ದು ಎಲ್ಲವನ್ನ ತಿಳಿಸ್ಕೊಡೋದಕ್ಕೆ ಹನುಮಂತ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಮೊದಲನೇದಾಗಿ ಎಸ್ ಸರ್. ಯಾರು ಈ ರೀತಿ ಮನೆಗಳನ್ನ ಕಟ್ಸ್ಬೋದು ಅಂಡ್ ಎಷ್ಟು ಫ್ಲೋರ್ ಅನ್ನ ಮೇಲ್ಗಡೆ ಕಟ್ಸ್ಬೋದು? ಸರ್ ಅದು ಬೇಸ್ಡ್ ಆನ್ ಸ್ಟ್ರಕ್ಚರಲ್ ಡ್ರಾಯಿಂಗ್ ಆಗುತ್ತೆ ಸರ್. ಅಂದರೆ ನಮ್ಗೆ ಇವಾಗ ಫೌಂಡೇಶನ್ ಹೆಂಗಿದೆ ಮತ್ತು ಬಿಲ್ಡಿಂಗ್ ಸ್ಟ್ರೆಂತ್ ಹೆಂಗಿದೆ ಅದ್ರ ಮೇಲ್ಗಡೆ ಡಿಸೈಡ್ ಆಗುತ್ತೆ. ಆಮೇಲೆ ಇವಾಗ ನಾನು ಯಾವುದಕ್ಕೆ ಮಾಡಬಾರ್ದೆ ಯಾವ್ದು ಮಾಡಬೇಕು ಅಂತಾರೆ. ಇವಾಗ ನೋಡಿ ಸರ್ 3 ಫ್ಲೋರ್ ಕಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ. ಇನ್ನು ಲಾಸ್ಟಲ್ಲಿ ಒಂದು BBMP ಪ್ರಕಾರ G+3 ಪರ್ಮಿಷನ್ ಇರುತ್ತೆ. ಇವಾಗ ನಾವು G+2 ಇದೆ ಸ್ಟ್ರಕ್ಚರ್, ಇನ್ನು ಒಂದೇ ಒಂದು ಫ್ಲೋರ್ ಕನ್ಸ್ಟ್ರಕ್ಷನ್ಗೆ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ರೆ ಅದು ವೇಸ್ಟ್ ಆಗೋಗುತ್ತೆ ಸರ್. ಅಂದರೆ ಅದು ನಮಗೆ ವರ್ತಿ ಅಂತಂತ ಅನ್ಸಲ್ಲ. ಬೇಕಂದ್ರೆ ನಾವೇನಾದ್ರು ನಾವು ಅಟ್ಲೀಸ್ಟ್ ಕನ್ಸ್ಟ್ರಕ್ಷನ್ ಆಗಿರೋ ಬಿಲ್ಡಿಂಗ್ ಮೇಲೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 2 ಫ್ಲೋರು 2.5 ಫ್ಲೋರು ಆ ಥರ ಸ್ಟ್ರಕ್ಚರ್ ಸಿಗಬೇಕು ನಮಗೆ. ಅಟ್ಲೀಸ್ಟ್ ಗ್ರೌಂಡು ಫಸ್ಟ್ ಇದೆಯಪ್ಪ, ಇನ್ನು 2 ಫ್ಲೋರ್ ಪರ್ಮಿಷನ್ ಇದೆ. ನಾವು ಕಟ್ಟೋದು ಅಷ್ಟೇ 2 ಫ್ಲೋರ್ ಪರ್ಮಿಷನ್ ಇಲ್ಲ ಬರೀ ಒಂದೇ ಫ್ಲೋರ್ ಕಟ್ಕೊಂತೀವಿ ಅಂತಂದ್ರೆ ನಾವು ಕಟ್ಟಕ್ಕೆ ಕೈ ಹಾಕ್ಬಾರ್ದು ಸರ್. ಅಂದ್ರೆ ಅದರಿಂದ ನಮ್ಗೆ ಲಾಸ್ ಬರುತ್ತೆ ಸರ್. ಯಾಕಂದರೆ ಇವಾಗ ನೋಡಿ ಸರ್, ಇವಾಗ ಒಂದು G+2 ಸ್ಟ್ರಕ್ಚರ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಅದಕ್ಕೆ ನಾವು ಸುತ್ತಲೂ ಪ್ಯಾರಾಪಿಟ್ ವಾಲ್ ಅಂತ ಮಾಡಿರ್ತೀವಿ, ಮತ್ತು ಟ್ಯಾಂಕ್ ರೆಸ್ಟಿಂಗ್ ಸ್ಲ್ಯಾಬ್ ಹಾಕಿರ್ತೀವಿ, ಇನ್ನು ಸಮ್ಟೈಮ್ಸ್ ಸ್ಟೇರ್ ಕೇಸ್ ಹೆಡ್ ರೂಮ್ ಹಾಕಿರ್ತೀವಿ, ಸ್ಟೇರ್ ಕೇಸ್ ಕ್ಲೋಸಿಂಗ್ ಅಂತೇಳಿ. ಆಮೇಲೆ ಕಂಪ್ಲೀಟಾಗಿ ವಾಟರ್ ಪ್ರೂಫ್ ಮಾಡಿ ಮಡ್ಡಿ ಎಳೆದು ಎಲ್ಲ ಕನೆಕ್ಷನ್ಸ್ ಅದೆಲ್ಲ ಮಾಡಿರ್ತೀವಿ. ಸೊ ನಾವು ಬರೀ ಒಂದು ಫ್ಲೋರ್ ಕಟ್ಟೋಕ್ಕೆ ಅಂತ ಹೇಳ್ಬಿಟ್ಟು ಇವನ್ನೆಲ್ಲ ತೆಗಿಬೇಕಾಗುತ್ತೆ ಸರ್. ಯಾವುದು ಮಡ್ಡಿ ಹೊಡೆದಾಕಬೇಕು, ಪ್ಯಾರಾಪಿಟ್ ವಾಲ್ ಹೊಡೆದಾಕಬೇಕು, ಮತ್ತು ಡಮ್ಮಿ ಕಾಲಮ್ಸ್ ಎಲ್ಲ ರೈಸ್ ಮಾಡಬೇಕು. ಬಟ್ ಇದೆಲ್ಲ ಯಾವಾಗ ಅಂದರೆ ಎಲ್ಲ ಸೇಫ್ಟಿ ಇದೆ, ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಇದೆ ಅಂತಂದರೆ ಆವಾಗ ಮುಂದಕ್ಕೆ ಇದೆಲ್ಲ ಪ್ರೋಸೆಸ್ ನಾನು ಹೇಳ್ತಿರೋದು. ಇದೆಲ್ಲ ಮಾಡ್ತೀವಿ ಅಂದರೆ ನಾವು ಅಲ್ಲಿಂದು ಕಡಿಮೆ ಅಂದರೆ ಒಂದು 3 ಲಕ್ಷ ರೂಪಾಯಿ ವೇಸ್ಟೇಜ್ ಬಂದ್ಬಿಡುತ್ತೆ ಸರ್. ಸೊ 3 ಲಕ್ಷ ರೂಪಾಯಿ ಇಲ್ಲಿ ಆಲ್ರೆಡಿ ನಮಗೆ ಡೆಡ್ ಇನ್ವೆಸ್ಟ್ಮೆಂಟ್ ಥರ ಅದು ಬಂದ್ಬಿಡುತ್ತೆ. ಆಮೇಲೆ ಹೈಟ್ ಆಫ್ ದ ಬಿಲ್ಡಿಂಗು ಮೇಲೆ ಹೋಗಿರುತ್ತೆ. G+2 ಅಂದರೆ ಆಲ್ರೆಡಿ 30 ಅಡಿ ಮೇಲೆ ಹೋಗಿರ್ತೀವಿ. 30 ಅಡಿ ಮೇಲೆ ಇವಾಗ ಯಾರೇ ಕೆಲಸಗಾರರು, ಲೇಬರ್ ಇರಲಿ, ಮೆಟೀರಿಯಲ್ ಕಾಂಟ್ರಾಕ್ಟರ್ ಇರಲಿ, ಯಾರನ್ನಾಗಲಿ ಕೆಲಸ ಮಾಡಬೇಕಂತಂದ್ರೆ ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಎಕ್ಸ್ಪೆನ್ಸ್ ಅಂದರೆ ನಮಗೆ ಮೆಟಲ್ ಲಿಫ್ಟಿಂಗ್ ಆಗ್ಬೋದು, ಮತ್ತು ಮೆಟಲ್ ಮೇಲಕ್ಕೆ ಹೋಗೋದಾಗ್ಬೋದು, ಕೆಲಸ ಸ್ಲೋ ನಡೆಯೋದಾಗ್ಬೋದು, ಇದೆಲ್ಲ ತಲೆನೋವುಗಳು ಜಾಸ್ತಿ ಬರುತ್ತೆ. ಆಮೇಲೆ ಎಲ್ಲ ಮೆಟೀರಿಯಲ್ಲು ನಾವು ಲಿಫ್ಟಲ್ಲೇ ಎತ್ತುತ್ತೀವಿ, ಅದು ಮಾಡ್ತೀವಿ ಅಂತ ಹೇಳಕ್ಕೆ ಬರೋಲ್ಲ ಸರ್. ಎಲ್ಲನೂ ಆಲ್ಮೋಸ್ಟ್ ಒಂದು 50% ನಾವು ಸ್ಟೇರ್ಸ್ ಮೇಲೆಲ್ಲ ಓಡಾಡಲೇಬೇಕಾಗುತ್ತೆ. ಸ್ಟೇರ್ಸ್ ಮೇಲೆ ಓಡಾಡ್ತೀವಿ ಅಂತಂದರೆ ನಾವು ಏನಾನ SS ರೈಲಿಂಗ್ ಮಾಡಿದ್ವಿ, ಇಲ್ಲ ಯಾವುದಾನ MS ರೈಲಿಂಗೇ ಮಾಡಿದ್ವಿ ಅಂತಂದ್ರೂ ಕಂಪ್ಲೀಟ್ಲಿ ಅದೆಲ್ಲ ಹಾಳಾಗೋಗ್ಬಿಡುತ್ತೆ. ಏನಾರ ಗ್ರಾನೈಟು ಟೈಲ್ಸ್ ಏನಾರ ಹಾಕಿದ್ದೀವಿ ಸ್ಟೇರ್ ಕೇಸ್ಗೆ ಅಂತಂತಂದರೆ ಅದ್ರ ಮೇಲೆಲ್ಲ ಯೂಶ್ವಲಿ ಎಷ್ಟೇ ಹುಷಾರಾಗಿ ಹೋದ್ರೂ ಅದು ಡ್ಯಾಮೇಜಸ್ ಆಗೇ ಆಗುತ್ತೆ. ಮತ್ತು ವಾಲ್ಗಳೆಲ್ಲ ಸ್ಕ್ರ್ಯಾಚಸ್ ಆಗೋದು, ಇದೆಲ್ಲ ಕಂಟ್ರೋಲ್ ಮಾಡಬೇಕಂದ್ರೆ ಮತ್ತೆ ಅಗೇನ್ ಕಂಪ್ಲೀಟ್ ಬಿಲ್ಡಿಂಗಿಗೆ ರೀಪೇಂಟ್ ಮಾಡಬೇಕಾಗುತ್ತೆ ಸರ್. ರೀಪೇಂಟ್ ಮಾಡಬೇಕು, ಮತ್ತು ಎಲ್ಲನೂ ಒಡೆದೋಗಿರೋ ಡ್ಯಾಮೇಜಸ್ ತೆಗಿಬೇಕು, ಇದೆಲ್ಲ ಮಾಡಬೇಕು. ಸೊ ಅದು ಒಂದು 2 ಲಕ್ಷ ಖರ್ಚು ಎಕ್ಸ್ಟ್ರಾ ಬರುತ್ತೆ. ಸೊ ನಮಗೇನಾರು ಒಂದು ಸತಿ ಈ ಫೌಂಡೇಶನ್ ಹಾಕೋಕ್ಕೆ ಹೆಂಗೆ ಖರ್ಚು ಬರುತ್ತಲ್ಲ, ಹೊಸ ಬಿಲ್ಡಿಂಗಿಗೆ ಒಂದು 5ರಿಂದ 7 ಲಕ್ಷ ಫೌಂಡೇಶನ್ ಖರ್ಚು ಹೆಂಗೆ ಬರುತ್ತಲ್ಲ, ಅದೇ ಥರನೇ ಇದು ಒಂಥರ ಒಂದು 5 ಲಕ್ಷ ಅಡಿಷ್ನಲ್ ಆಗೇ ಬರುತ್ತೆ. ಸೊ ಆವಾಗ ಅದು ನಮಗೇನು ವರ್ತ್ ಅನ್ಸಲ್ಲ ಸರ್. ಇವಾಗ ಒಂದು ಚದರಕ್ಕೆ ಫಾರ್ ಎಕ್ಸಾಂಪಲ್ 1,80,000ನೋ 1,90,000ನೋ ಎಷ್ಟೊಂದು ಸಿಕ್ಕಿರುತ್ತೆ. 2 ಲಕ್ಷಕ್ಕೆ ಒಪ್ಕೊಂಡಿದ್ದಾರೆ ಅಂತಂದ್ರು ಬರೀ ಆ ಫ್ಲೋರ್ಗೆ ಆಗ್ಬಿಡುತ್ತೆ. ಮತ್ತು ಇದು 5 ಲಕ್ಷ ಎಕ್ಸ್ಟ್ರಾ ಬಂದ್ಬಿಡುತ್ತೆ. ಸೊ ಅದು ಅವಾಗ ನಮಗೆ 2.25 ಲಕ್ಷಕ್ಕೆ ಹೋಗ್ಬಿಡುತ್ತೆ. ಆಮೇಲೆ ನಂಬರ್ ಆಫ್ ಫ್ಲೋರ್ಸ್ ಜಾಸ್ತಿ ಇದ್ದಾಗ ಈಗ 5 ಲಕ್ಷ ಅದು ಸೇಮ್ ಅಮೌಂಟ್ ಅಂತ ಇಟ್ಕೊಳ್ಳಿ. ಇವಾಗ ನಮಗೆ ಅಟ್ಲೀಸ್ಟ್ ಒಂದು 25 ಚದರನೋ ಅಷ್ಟಿಷ್ಟ ಕಟ್ತೀವಿ ಅಂತಂದಾಗ ಅವಾಗ ಅದು ನಮಗೆ ಒಂದು 10,000 ಅಂತೇಳಿ ಡಿವೈಡ್ ಆಗಿಬಿಡುತ್ತೆ ಎಲ್ಲದಕ್ಕೂ. ಸೊ ನಾವು ಬರೀ 12 ಚದರ ಕಟ್ತೀವಲ್ಲ, 10 ಚದರ ಕಟ್ತೀವಿ ಅಂತಂದಾಗ ಇದಿಷ್ಟು ಅಮೌಂಟ್ ಏನು ರೆಡ್ಯೂಸ್ ಆಗಲ್ಲ ಇದು. ಸೊ ಇಷ್ಟು ಅಮೌಂಟ್ ಮತ್ತೆ ಜಾಸ್ತಿ ಆಗೋಗ್ಬಿಡುತ್ತೆ ಸರ್. ಹೇಳ್ತಾ ಇರೋದು ನಂಬರ್ ಆಫ್ ಯೂನಿಟ್ಸ್ ಜಾಸ್ತಿ ಇದ್ರೆ ಬೆಸ್ಟ್. ಅನ್ನೆಸೆಸರಿ ಒಂದು ಯೂನಿಟ್ಗೋಸ್ಕರ ಅದಕ್ಕೆಲ್ಲ ಏನು ಮಾಡಬಾರ್ದು. ಒಳ್ಳೆ ಕೆಲಸ. ತುಂಬಾ ಜನ ಅನ್ಕೊಂಡಿರ್ತಾರೆ ಒಂದು ಯೂನಿಟ್ ಇಂದ ನಮ್ಗೆ ಕಮ್ಮಿ ಖರ್ಚಾಗ್ಬೋದು ಅಂತ. ಆಮೇಲೆ ಕಮ್ಮಿ ಖರ್ಚಾಗ್ಬೋದು ನಮಗೆ ಅನ್ಕೊಂಡಿರ್ತಾರೆ. ಇವಾಗ ಒಂದು ರೆಂಟ್ ಮನೆಗಳು ಮಾಡಿರ್ತಾರೆ, ಇನ್ನೊಂದು ಫ್ಲೋರ್ ಮಾಡಿದ್ರೆ ನಮ್ಗೆ ಇನ್ನೂ ಜಾಸ್ತಿ ರೆಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಮಗೇನು ಮೇಲ್ಗಡೆ ಅಲ್ವಾ ಪಾಯರೆಲ್ಲ ಅದಿರಲ್ಲ ಇದಿರಲ್ಲ ಅಂತಂದು ಅಸ್ಯೂಮ್ ಹಂಗೆ ಮಾಡ್ಕೊತಾರೆ. ಎಕ್ಸ್ಕರ್ಷನ್ ಮಾಡೋದಿರಲ್ಲ ಅದಿರಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅದು ಏನಾರು ಒಳ್ಳೆ ಕೆಲಸಗಾರ ಸಿಕ್ಕಿದ್ರು ಅಂತ ಹೇಳಿದ್ರೆ ಇಷ್ಟೆಲ್ಲ ಮುಗಿದೋಗುತ್ತೆ ಸರ್. ಇನ್ನೇನನ್ನ ಸ್ವಲ್ಪ ತಲೆನೋವು ಕೆಲಸಗಾರ ಸಿಕ್ಕಿದ್ರು, ಮಧ್ಯದಲ್ಲಿ ಕೈ ಕೊಟ್ಟು ಓಡೋದ್ರು, ಆ ಥರದ್ದು ಏನಾರು ಹಿಕಪ್ಸ್ ಆಯಿತು, ಅಲ್ಲಿ ಗೇಟ್ ಎಲ್ಲ ಹಾಳು ಮಾಡಿಬಿಟ್ರು, ಈ ಥರದ್ದೆಲ್ಲ ಆಯ್ತು ಅಂದ್ರೆ ನಮ್ಗೆ ಇನ್ನೂ 1 ಲಕ್ಷ ಎಕ್ಸ್ಟ್ರಾನೇ ಬರುತ್ತೆ. 1 ಲಕ್ಷ 2 ಲಕ್ಷ.
ತುಂಬಾ ಖರ್ಚೆ ಜಾಸ್ತಿ. ಖರ್ಚು ಜಾಸ್ತಿ ಇರುತ್ತೆ ಸರ್. ಏನು ರಿಟರ್ನ್ಸ್ ಕಮ್ಮಿ ಅಂತ ಹೇಳ್ತೀರಾ ರಿಟರ್ನ್ಸ್ ನೀವು? ತುಂಬಾ ಕಮ್ಮಿ ಆ sir. ಬರೋ ಬಾಡಿಗೆಗೆ ನಾವು ಮಾಡಿರೋ ಖರ್ಚು ಕಂಪೇರ್ ಹೌದು. ಮಾಡಿದ್ರೆ ಅದೇ ದುಡ್ಡನ್ನ FD ಇಟ್ಕೊಂಡು ಸುಮ್ಮನಿರೋದು ಬೆಟರ್ ಸುಮ್ಮನೆ ಇರೋದು ಬೆಸ್ಟ್ ಸರ್. ಅಲ್ವಾ? ಕರೆಕ್ಟ್ ಆಗಿ sir. ಹೇಳಿದ್ರೆ. ಆಮೇಲೆ ಯಾರಾದ್ರೂ ಗ್ರೌಂಡ್ ಫ್ಲೋರ್ ಮಾತ್ರ ಕಟ್ಟಿದ್ದಾರೆ, ಹಾ ಸರ್. ಫ್ಯಾಮಿಲಿ ದೊಡ್ಡದಾಗಿರೋದ್ರಿಂದ ಇನ್ ಜಸ್ಟ್ ಒಂದೇ ಒಂದು ಫ್ಲೋರ್ ಎಕ್ಸ್ಟ್ರಾ ಕಟ್ಕೊಳ್ಳೋಣ, ಗ್ರೌಂಡ್ ಇದೆ ಫಸ್ಟ್ ಹೋಗೋಣ ಅನ್ಕೊಂತಿರ್ತಾರೆ, ಅದು ಮಾಡ್ಬೋದಾ ಆ ತರ? ಅದು ಮಾಡ್ಬೋದು ಸರ್. ಬರೀ ಗ್ರೌಂಡ್ ಇತ್ತಂದ್ರೆ ಸರ್ ಇವಾಗ ಫಸ್ಟ್ ಬದಲಾಗಿ ಫಸ್ಟ್ ಸೆಕೆಂಡ್ ಮಾಡ್ಬೋದು. ಇಲ್ಲ ಸ್ಟ್ರಕ್ಚರ್ ಫಸ್ಟ್ ಏನಂತಂದ್ರೆ ಸರ್ ಕನ್ಸ್ಟ್ರಕ್ಷನ್ ಹೋಗ್ತೀವಿ ಅಂತಂದ್ರೆ ಫಸ್ಟ್ ಪ್ರೊಸೀಜರು ನಮಗೆ ಫೌಂಡೇಶನ್ ಹೆಂಗಿದೆ, ಮತ್ತು ಇದು ಫ್ರೇಮ್ಡ್ ಸ್ಟ್ರಕ್ಚರ್, ಲೋಡ್ ಬೇರಿಂಗ್ ಸ್ಟ್ರಕ್ಚರ. ಈಗ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಮೇಲೆ ಒಂದು ಫ್ಲೋರ್ ರೈಸ್ ಮಾಡ್ಬೋದು, ಮಾಡೋಕ್ಕಾಗೋದೇ ಇಲ್ಲ ಅಂತಂತಲ್ಲ. ಬಟ್ ಏನಂದ್ರೆ ಅದೆಲ್ಲ ನಮ್ಮ ರಿಸ್ಕೇನೆ. ಆಮೇಲೆ ಯಾವ ಕಂಪ್ನಿ ಹತ್ರ ಹೋದ್ರೂ ವಾರಂಟಿ ಕೊಡಲ್ಲ ಇದಕ್ಕೆ. ಇವಾಗ ಕನ್ಸ್ಟ್ರಕ್ಷನ್ ಮಾಡು ಅಂದ್ರೆ ಎಷ್ಟೊಂದು ಕಂಪ್ನಿಗಳು ತಗೊಳ್ಳೋದೇ ಇಲ್ಲ ಅಂತ ಅಂದ್ಕೊಳ್ಳಿ. ಯಾಕಂದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ ಅದು ಕೆಲಸ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಅಲ್ಲಿ ಸ್ಟ್ರಕ್ಚರಲ್ ಗ್ಯಾರಂಟಿ ಎಲ್ಲೂ ಸಿಗಲ್ಲ. ಈಗ ಏನೇ ರಿಸ್ಕ್ ಮಾಡ್ಕೊಂಡ್ರು ಅದು ಓನರ್ ರಿಸ್ಕಲ್ಲೇ ಮಾಡ್ಕೋಬೇಕು. ಅದು ಇದ್ದಾಗ ಏನಾಗುತ್ತೆ, ನಮಗೆ ಮೇಲ್ಗಡೆ ಕಟ್ಟೋದಕ್ಕಿಂತ ಮುಂಚೆ ಬೈ ಚಾನ್ಸ್ ಯಾವ್ದಾನ ಕಂಪ್ನಿ ಬಂತು ಅಂತ, ಯಾರು ಇಂಜಿನಿಯರ್ ಮಾಡ್ತಾ ಇದಾರೆ ಅಂತಂದ್ರೂ, ಇಲ್ಲ ನಾವೇ ಮಾಡ್ಕೊತೀವಿ ಅಂತಂದ್ರೂ ನಾವು ಅದನ್ನೆಲ್ಲ ಫಸ್ಟ್ ಕ್ವಾಲಿಟಿ ಚೆಕ್ ಮಾಡಿಸ್ಬೇಕು. ಯಾರನ್ನ ಥರ್ಡ್ ಪಾರ್ಟಿ ವೆರಿಫಿಕೇಶನ್ಸ್ ಥರ ಕರೆಸ್ಬಿಟ್ಟು ಎಲ್ಲ ಕ್ಲೀನಾಗಿ ಚೆಕ್ ಮಾಡಿಸಿ. ಚೆಕ್ ಮಾಡಬೇಕು ಅಂದರೆ ಸರ್ ಇವಾಗ ಫೌಂಡೇಶನ್ ಏನು ಡೀಟೇಲ್ಸ್ ಇತ್ತು, ನಾವು ಯಾರ ಥರ ಪರ್ಚೇಸ್ ಮಾಡಿರ್ತೀವಿ ಸಮ್ಟೈಮ್ಸು, ಇಲ್ಲ ಅಂತಂದರೆ ನಮ್ಮ ಫಾದರ್ ಕಟ್ಟಿರ್ತಾರಲ್ಲ, ನಾವೇ ಒಂದು 10 ವರ್ಷ ಮುಂಚೆ ಕಟ್ಟಿರ್ತೀವಿ, ಇವಾಗ ಎಕ್ಸ್ಟೆನ್ಷನ್ ಹೋಗೋಣ ಅಂತಂತಿರ್ತೀವಿ. ಅದರದೆಲ್ಲ ಡ್ರಾಯಿಂಗ್ಸ್ ಏನೇನು ಇತ್ತು ಅಂತಂದ್ರೆ ನೋಡಬೇಕು. ಅದೇನು ಇಲ್ಲಪ್ಪ ನಮ್ಮ ಹತ್ರ ಬರೀ ಮನೆ ಹೆಂಗಿತ್ತು ಹಂಗೆ ತೊಗೊಂಡ್ಬಿಟ್ಟಿದ್ದೀವಿ ಅಂತಂತಂದ್ರೆ ಅದಕ್ಕಂತಲೇ ಸಾಕಷ್ಟು ಸ್ಟ್ರಕ್ಚರಲ್ ಟೆಸ್ಟ್ಗಳು ಬರುತ್ತೆ ಸರ್. ಅಂದರೆ ಕಾಲಮ್ ಎಷ್ಟು ಸ್ಟ್ರೆಂತ್ ಇದೆ, ಆಮೇಲೆ ಕಾಲಮ್ ಚಿಪೌಟ್ ಮಾಡಿದ್ರೆ ಗೊತ್ತಾಗುತ್ತೆ ಅದರಲ್ಲೆಲ್ಲ ಎಷ್ಟು MM ರಾಡ್ ಇದೆ, ಏನೇನಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಲ್ಯಾಪಿಂಗ್ ಲೆಂತ್ಗಳೆಲ್ಲ ಏನೇನಿದೆ, ಆಮೇಲೆ ಕೆಳಗಡೆ ಬೀಮ್ಸ್ ಎಲ್ಲ ಎಲ್ಲೆಲ್ಲಿ ಬಂದಿದ್ದಾವೆ, ಆಮೇಲೆ ಮೇಲ್ಗಡೆ ಫ್ಲೋರ್ ಪ್ಲಾನ್ಗೆ ಹೆಂಗೆ ಮಾಡ್ಕೋಬೇಕಾಗತ್ತೆ, ಆಮೇಲೆ ಏನು ಸ್ಟ್ರಕ್ಚರನ್ನು ಸೆಟ್ಲ್ ಆಗಿ ಏನೋ ಸ್ಟ್ರಕ್ಚರಲ್ ಕ್ರ್ಯಾಕ್ಸ್ ಏನೋ ಡೆವಲಪ್ ಆಗಿದೆ ಏನೋ, ಇವನ್ನೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ ಸರ್. ಆಮೇಲೆ ಇದೆಲ್ಲದ್ರ ಜೊತೆನಲ್ಲಿ ಏನಂತಂದ್ರೆ ಮೋಸ್ಟ್ ಥಿಂಗ್ ಏನಂತಂದ್ರೆ ಕೆಳಗಡೆ ಟೆನೆಂಟ್ಸ್ನ ಹೆಂಗೆ ಮೇಂಟೈನ್ ಮಾಡ್ತೀವಿ, ಇಲ್ಲ ನಾವೇ ಇದ್ರೆ ನಾವೇ ಹೆಂಗೆ ಮೇಂಟೈನ್ ಮಾಡ್ಕೊತೀವಿ, ಅದನ್ನು ಹೆಂಗೆ ಅಲ್ಲಿದ್ದೇನೆ ಹೆಂಗೆ ಕನ್ಸ್ಟ್ರಕ್ಷನ್ ಹೋಗುತ್ತೆ. ಸೊ ಇದೆಲ್ಲನೂ ನಾವು ತಿಳ್ಕೊಂಡು ಆಮೇಲೆ ಫರ್ದರ್ ಕನ್ಸ್ಟ್ರಕ್ಷನ್ಗೆ ಹೋಗ್ಬೇಕಾಗುತ್ತೆ. ಕೆಲವೊಬ್ರು ಮುಂಚೆ ಕಾಲದ್ದು ತುಂಬಾ ಮುಂಚೆ ಒಂದು 10 ವರ್ಷದ ಮುಂಚೆ ಈ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಯಾವುದೋ ಒಂದು ಸೇಲ್ ಬಿಲ್ಡಿಂಗ್ ತೊಗೊಂಡಿರ್ತಾರೆ. ಹೌದು. ಸೊ ಅಂಥವ್ರು ಇವಾಗ ಎಕ್ಸ್ಟೆನ್ಷನ್ ಮಾಡ್ಕೋಬೋದಾ? ಆ ಥರದ್ದು ಸರ್ ಇವಾಗ ಸಾಕಷ್ಟು ಎಕ್ಸಾಂಪಲ್ಸ್ ಬರ್ತಾ ಇದೆ ನಮಗೇನೆ. ಏನಾಗುತ್ತೆ ಅಂದರೆ ಅವಾಗ ತೊಗೊಂಡಿರ್ತಾರೆ, ಬಟ್ ಬಿಲ್ಡಿಂಗ್ಗಳು ಬರೀ 10 ವರ್ಷ ಆಗಿರುತ್ತೆ ಕಟ್ಟಿ. ಬಟ್ ಅವಾಗ ಅದಕ್ಕೆ ಇವಾಗ ಮೇಲ್ಗಡೆ ಇವ್ರು ಏನು ಅನ್ಕೊಂಡಿರ್ತಾರೆ, ಸೇಲ್ ಮಾಡ್ಬೇಕಾದ್ರೆ ಅವರು ಹೇಳಿರ್ತಾರೆ ಇಲ್ಲ ಮೇಲೆ ಒಂದು 2 ಫ್ಲೋರ್ ಕಟ್ಕೋಬೋದು ಬಿಡಿ ಅಂತಂದು ಹೇಳಿರ್ತಾರೆ. ಬಿಕಾಸ್ ಏನಂದ್ರೆ ಅವ್ರೊಂದು ಸೇಲ್ ಲಾಜಿಕ್ ಅದು ಹೇಳ್ಬಿಟ್ಟು ಏನೋ ಒಂದು ಇವಾಗ ಇಲ್ಲ ಇವರು ಹೇಳಿದ್ರಾಯ್ತು, ಆಮೇಲೆ ಇವ್ರು ಕಟ್ಟೋ ಟೈಮಿಗೆ ಏನೋ ನೋಡ್ಕೊಂಡು ಕಟ್ಕೊಂತಾರೆ ಬಿಡು ಅಂತ ಹೇಳ್ಬಿಟ್ಟು ಆ ಥರದ್ದು ಹೇಳಿದಾಗ ಏನಾಗುತ್ತೆ ಸರ್, ಇವಾಗ ಕಟ್ಟಬೇಕು ಅಂತಂದ್ರೆ ಅದು ಕಟ್ಟೋಕ್ಕಾಗಲ್ಲ. ಇವಾಗ ನಾವು ಅವಾಗ ಏನು ಅನ್ಕೊಂಡಿರ್ತೀವಿ, ಇವಾಗ ಒಂದು 10 ಲಕ್ಷ ಕೊಟ್ಟು ಬೇರೆ ಮನೆಯಲ್ಲಿ ಎಲ್ಲನ ಇರೋ ಬದಲಾಗಿ ಒಂದು ಗ್ರೌಂಡ್ ಫ್ಲೋರ್ ಮನೆಯೇ ಇದೆ, ಇವಾಗ ಶಿಫ್ಟ್ ಆಗಿಬಿಡೋಣ, ಒಂದು 10 ಇಯರ್ಸ್ ಇದೆಲ್ಲ ಸಾಲ ತೀರೋಗ್ಲಿ, ಆಮೇಲೆ ನಾವು ಮೇಲ್ಗಡೆ ಕಟ್ಟೋಣ ಅಂತಂತ ನಾವು ಅನ್ಕೊಂತೀವಿ. ಬಟ್ ಹಂಗೆ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಅಂತಂತಂದ್ರೆ ಸರ್, ಇವಾಗ ಸ್ಟ್ರಕ್ಚರು ಸ್ಟ್ರಾಂಗ್ ಇಲ್ಲ ಅಂತಂತೇನು ಪ್ರೂವನ್ ಆಯ್ತು ಅಂತಂದರೆ ಕಂಪ್ಲೀಟ್ ಬಿಲ್ಡಿಂಗ್ ಹೊಡೆದಾಕ್ಬಿಟ್ಟೇನೆ ಫಸ್ಟಿಂದಾನೆ ವರ್ಷಕ್ಕೆ ಡೆಮಾಲಿಷನ್ ಆಗೋಗ್ಬಿಡುತ್ತೆ. ಬಿಲ್ಡಿಂಗಿಗೆ ಏಜ್ ಆಗಿರಲ್ಲ, ಬಟ್ ಡೆಮಾಲಿಷನ್ಗೆ ಬಂದ್ಬಿಡುತ್ತೆ. ಇಲ್ಲ ನಾವು ಬಿಡಪ್ಪ ಅದನ್ನೇ ಇಟ್ಕೊಂಡು ಮೇಂಟೈನ್ ಮಾಡೋಣ ಅಂತಂದರೆ ನಮ್ಮ ಫ್ಯಾಮಿಲಿ ದೊಡ್ಡದಾಗಿರುತ್ತೆ, ಆಮೇಲೆ ನಮ್ಮ ನೀಡ್ಸ್ ಜಾಸ್ತಿ ಆಗಿರುತ್ತೆ. ಸೊ ಅವಾಗ ಅದರಲ್ಲಿ ಇರೋಕ್ಕೆ ಆಗಲ್ಲ, ಫ್ಲೋರ್ ವೈಸ್ ಬೇಕಾಗುತ್ತೆ. ಅವಾಗ ನಮಗೆ ಅವಾಗ ಪೇ ಮಾಡಿದ 10 ಲಕ್ಷನೂ ವೇಸ್ಟು, ಮತ್ತು ಇವಾಗ ಮತ್ತೆ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡೋದು ವೇಸ್ಟ್. ನಮ್ಗೆ ಮತ್ತೆ ಕಟ್ಟಬೇಕಲ್ಲ ಸರ್, ಅದೊಂದು ಫ್ಲೋರ್ ಮತ್ತೆ ರೀಕ್ರಿಯೇಟ್ ಮಾಡಬೇಕಲ್ಲ. ಹಂಗಾಗಿ ಡಬಲ್ ಖರ್ಚು ಬಂದ್ಬಿಡುತ್ತೆ. 10-20 ಲಕ್ಷ 20-25 ಲಕ್ಷ ಅಂದಾಜು ಹೇಳ್ತಾ ಇದ್ದೀವಿ. ಹೌದು ಸರ್. ಓಕೆ. ಸೊ ಇದಾಯ್ತು. ಆಮೇಲೆ ಈಗ ಕಾಮನ್ ಇದಕ್ಕೆ ಬಂದ್ಬಿಡೋಣ, ಕರೆಂಟ್ ಸಿಚುವೇಶನ್ ಬಂದ್ಬಿಡೋಣ. ಪ್ರಿಕಾಷನ್ಸ್ ಏನೇನು? ಈಗ ಮನೆ ಕಟ್ಟಕ್ಕೆ ರೆಡಿ, ಏನೇನು ಪ್ರಿಕಾಷನ್ಸ್? ಒಂದ್ ನಿಮಿಷ ಮನೇಲಿ ಜನ ಇರ್ಬೋದಾ ಇರಬಾರ್ದಾ ಸರ್? ಮನೆಯಲ್ಲಿ ಜನ ಇವಾಗ ಅದನ್ನು ಕೂಡ ಡಿಪೆಂಡ್ ಅಪಾನ್ ಸಿಚುವೇಶನ್ ಸರ್. ಇವಾಗ ಏನಂದರೆ ನಮಗೆ ಆ ಏರಿಯಾದಲ್ಲಿ ಎಲ್ಲೂ ಸ್ವಲ್ಪ ಜಾಸ್ತಿ ರೆಂಟ್ ಹೋಗಲ್ಲ. ಇವಾಗ ದೂರದಲ್ಲಿ ಎಲ್ಲ ಹೋಗ್ಬೇಕು ಅಂತಂದ್ರೆ ನಮ್ಗೆ ಅಫೋರ್ಡ್ ಮಾಡೋಕ್ಕಾಗುತ್ತೆ ಅಂದರೆ ಹೋದ್ರೆ ಒಳ್ಳೇದು ಸರ್. ಆಚೆ ಇದ್ರೆ ಒಳ್ಳೇದು, ಅದು ಆಚೆ ಇದ್ರೆ ಒಳ್ಳೇದು. ಯಾಕಂದ್ರೆ ಡಿಸ್ಟರ್ಬೆನ್ಸ್ ಇರಲ್ಲ, ಕ್ಲೀನಾಗಿ ಎಲ್ಲ ಒಂದು ಕಡೆ ಐಟಮ್ಗಳೆಲ್ಲ ಸ್ಟೋರ್ ಮಾಡಿ, ಅವ್ರಿಗೂ ಡಿಸ್ಟರ್ಬೆನ್ಸ್ ಇರಲ್ಲ. ಯಾಕಂದ್ರೆ ದಿನಾಲು ಏನಾಗುತ್ತೆ, ದಿನ ಹಿಂಸೆ ಆಗ್ತಾ ಇರುತ್ತೆ ಅವ್ರಿಗೆ. ಆಮೇಲೆ ನಮ್ಮ ಓವರ್ ಟ್ಯಾಂಕ್ ಎಲ್ಲ ಕಿತ್ತಾಕ್ಬೇಕು, ಅದು ಮತ್ತೆ ನಮ್ಗೆ ಡಬಲ್ 2 ಸತಿ ಕನೆಕ್ಷನ್, ನೀರಿರಲ್ಲ. ಆಮೇಲೆ ಇವರು ಸಂಪ್ ಒಳಗಡೆ ಎಲ್ಲ ಗಲೀಜ್ ಬೀಳ್ತಾ ಇರುತ್ತೆ. ಇವಾಗ ನಾವು ಕೆಲಸ ಮಾಡ್ಬೇಕಾದ್ರೆ ಗಲೀಜ್ ಅದೆಲ್ಲ ಒಳಗಡೆ ಬೀಳ್ತಾ ಇರುತ್ತೆ. ಅದೇ ನೀರು ಇವ್ರು ಯೂಸ್ ಮಾಡೋಕ್ಕೆ ಅಂದ್ರೆ ಕಷ್ಟ ಆಗುತ್ತೆ.
ಹಂಗಾಗಿ 99% ವೆಕೇಟ್ ಮಾಡಿ ಖಾಲಿ ಮಾಡಿಕೊಟ್ರೆ ಒಳ್ಳೇದು ಕಟ್ಟೋದಕ್ಕೆ. ಇಲ್ಲ ನಾವು ಹೆಂಗೋ ಫಸ್ಟ್ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ, ಮತ್ತೆ ನಮ್ಗೆ ಯಾಕೆ ಈಗ ಒಂದು ವರ್ಷಕ್ಕೆ ಬರೀ ಒಂದು 15,000 ರೆಂಟ್ ಅಂದ್ರೂ ನಮಗೆ 3 ಲಕ್ಷ ರೆಂಟೇ ಹೋಗುತ್ತೆ ಅಂತ ಏನಾರ ನಾವು ಪರವಾಗಿಲ್ಲ ನಾವು ಇಬ್ಬರು 3 ಜನ ಇದ್ದೀವಿ ಹೆಂಗೋ ಮ್ಯಾನೇಜ್ ಮಾಡ್ಕೊತೀವಿ ಅಂತಂದ್ರೆ ಸಪೋರ್ಟಿವ್ ಇರಬೇಕಾಗತ್ತೆ ಸರ್. ಏನು ಡಸ್ಟ್ ಬರೋದು, ಮತ್ತು ಲೇಬರ್ ಕೂಗಾಡೋದು, ಮೇಲ್ಗಡೆಯಿಂದ ಸೌಂಡ್ ಆಗೋದು, ಮತ್ತು ಸೀಪೇಜ್ಗಳು ಸ್ಟಾರ್ಟ್ ಆಗೋದು, ಅದೆಲ್ಲ ಕಾಮನ್ ಆಗಿರುತ್ತೆ. ಅದು ಸ್ವಲ್ಪ ಸಹಿಸ್ಕೊಂಡಿರ್ಬೇಕಾಗುತ್ತೆ. ಸೊ ವೆಕೇಟ್ ಮಾಡಿದ್ರೆ ಒಳ್ಳೇದು. ವೆಕೇಟ್ ಮಾಡಿದ್ರೆ ಒಳ್ಳೇದು. ಈಗ ಪ್ರಿಕಾಷನ್ಸ್ಗೆ ಬಂದು ಸರ್ ಪ್ರಿಕಾಷನ್ಸ್ ಅಂದರೆ ಫಸ್ಟು ನಾವೇನಾದ್ರೆ ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಚೆಕ್ ಮಾಡಬೇಕು ಸರ್. ಅಂದರೆ ಬೇಸ್ಡ್ ಆನ್ ನಮ್ಮ ಕಾಲಮ್ ಇರ್ಬೋದು, ಬೀಮ್ ಇರ್ಬೋದು, ಮತ್ತು ಸ್ಟ್ರಕ್ಚರ್ ಯಾವ ಥರ ಕಟ್ಟಿದ್ದಾರೆ ಏನು, ಮತ್ತು ಫೌಂಡೇಶನ್ ಎಷ್ಟು ಡೆಪ್ತ್ ಹೋಗಿದ್ದಾರೆ ಏನು, ಎಲ್ಲ ಅಟ್ಲೀಸ್ಟ್ ಒಂದು ರಿಪೋರ್ಟ್ನ ರೆಡಿ ಮಾಡ್ಕೋಬೇಕು. ಅದಾದಮೇಲೆ ಅದ್ರ ಮೇಲ್ಗಡೆ ನಮಗೆ ನೆಕ್ಸ್ಟ್ ಇವಾಗ ಲ್ಯಾಪಿಂಗ್ ಲೆಂತ್ ಇಲ್ಲ ಅಂದರೆ ಅವಕ್ಕೇನು ಬೇರೆ ಮೆಥಡ್ಸ್ ಏನು ಮಾಡ್ತೀವಿ, ಮತ್ತು ಅದ್ರ ಮೇಲ್ಗಡೆ ಇವಾಗ ಏನನ್ನ ವಾಲ್ ಮೇಲೆ ಬರ್ತಾ ಇಲ್ಲ ಅಂತಂತಂದ್ರೆ ಅದಕ್ಕೇನು ಪ್ರಿಕಾಷನ್ಸ್ ತೊಗೊತೀವಿ. ಇವಾಗ ಯಾಕಂದರೆ ಮೇಲೆ ಕಟ್ತಾ ಇರೋದೇನೆ ನಾವು ಸ್ವಲ್ಪ ಮಾಡಿಫೈಡ್ ಆಗಿ ಮಾಡ್ರನ್ನಾಗಿ ಕಟ್ಟಬೇಕು ಅಂತಂತ ಪ್ಲ್ಯಾನ್ ಮಾಡ್ತಿರ್ತೀವಿ. ಕೆಳಗಡೆ 10 ರೂಮು 11 ರೂಮ್ ಇರುತ್ತೆ, ಅಷ್ಟೇ ಮೇಲೆ ಕಟ್ಟೋಕ್ಕಾಗಲ್ಲ. ಸೊ ಆವಾಗ ಏನು ಪ್ರಿಕಾಷನ್ಸ್ ತೊಗೊತೀವಿ. ಮತ್ತು ನಮ್ಮ ಪ್ಲ್ಯಾನ್ ಇದಕ್ಕೆ ಸೂಟಪ್ ಆಗುತ್ತಾ, ಎಷ್ಟು ಫ್ಲೋರ್ಸ್ ಕಟ್ಟೋಕ್ಕಾಗುತ್ತೆ ಇದ್ರ ಮೇಲ್ಗಡೆ ಬೇಸ್ಡ್ ಆನ್. ಈಗ ಸ್ಟ್ರಕ್ಚರಲ್ ಡ್ರಾಯಿಂಗ್ ಇಲ್ಲ ಅಂತಂದ್ರೂ ಸ್ಟ್ರಕ್ಚರಲ್ ಇಂಜಿನಿಯರ್ ಕಡೆಯಿಂದ ಕರೆಸಿ ಅದೊಂದು ರಿವ್ಯೂ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಒಂದು ರಫ್ ಐಡಿಯಾನಾರ ಸಿಗುತ್ತೆ ಎಷ್ಟು ಫ್ಲೋರ್ ಹೋಗ್ಬೋದು ಏನಂತೇಳಿ. ಅದ್ರ ಮೇಲ್ಗಡೆ ನಾವು ಪ್ಲ್ಯಾನ್ ಸ್ಟಾರ್ಟ್ ಮಾಡಬೇಕು ಸರ್. ನಾವು ಏನು ಚೆಕ್ ಮಾಡ್ದೇನೆ ಸುಮ್ಮನೆ ಸಡನ್ನಾಗಿ ಏಕಾಗಿ ಹೋಗಿ ನಾವು ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ಬಾರ್ದು ಸರ್. ಹಳೆ ಮನೆಗೆ ಹೊಸ ಮನೆ ಕನೆಕ್ಷನ್ ಹೆಂಗೆ ಕೊಡ್ತೀರಾ ನೀವು? ಕನೆಕ್ಟ್ ಹೆಂಗೆ ಆಗುತ್ತೆ? ಕನೆಕ್ಟ್ ಅಂದರೆ ಸರ್ ಅದೇ ಇವಾಗ ಮತ್ತೆ ಮಡ್ಡಿ ಗಿಡ್ಡೆಲ್ಲ ತೆಗೆದು ಕಟ್ಕೊಂಡು ಹೋಗ್ತೀವಲ್ಲ, ಅದೇ ಕನೆಕ್ಷನ್ಸ್ ಅಂತ ಹೇಳ್ಬೋದು. ಮತ್ತು ಎಲಿವೇಶನ್ಸ್ ಇವಾಗ ಹಳೆದನ್ನೆಲ್ಲ ಸ್ವಲ್ಪ ಏನು ಡಿಸೈನ್ಸ್ ಇತ್ತಂದ್ರೆ ಅದನ್ನೆಲ್ಲ ತೆಗೆದುಬಿಟ್ಟು ಹೊಸದಾಗಿ ಬಾಟಮ್ ಇಂದನೇ ಹೊಸ ಎಲಿವೇಶನ್ ಕೊಡಬೇಕು, ಅದಕ್ಕೆ ಮ್ಯಾಚ್ ಮಾಡಬೇಕಾಗುತ್ತೆ. ಡಮ್ಮಿ ಕಾಲಮ್ ಹೊಡೆದಾಕ್ಬಿಟ್ಟು ಅಲ್ಲಿ ಕಾಲಮ್ ಅನ್ನ ಎಕ್ಸ್ಟ್ರಾಕ್ಷನ್ಸ್ ಕನೆಕ್ಷನ್ ಕೊಡ್ತೀವಿ. ಆ ಕನೆಕ್ಷನ್ ಕೊಡ್ಬೇಕಾದ್ರೆ ಏನೇನು ನಾವು ಯೋಚನೆ ಮಾಡಬೇಕು? ಅದೇ ಸರ್, ಅದಕ್ಕೆ ಇವಾಗ ನಮಗೆ ನಾವು ಯೂಶಲಿ ಏನು ಮಾಡ್ತೀವಿ ಅಂದ್ರೆ ಸರ್, ಈ ಥರದ್ದು ಮಾಡಿದಾಗೆಲ್ಲ ವೆಲ್ಡಿಂಗ್ ಮಾಡ್ಬಿಡ್ತೀವಿ ಸರ್. ಅದಕ್ಕೆ ವೆಲ್ಡ್ ಮಾಡ್ತೀರಾ? ವೆಲ್ಡ್ ಮಾಡ್ಬಿಡ್ತೀವಿ ಅಂದ್ರೆ ಟಾಕ್ ಹಾಕ್ಸ್ಬಿಡ್ತೀವಿ. ಬೈಂಡಿಂಗ್ ವೈರ್ ಅಷ್ಟು ಗ್ರಿಪ್ ಆಗಿರಲ್ಲ ಅಂತ ಹೇಳಿ ವೆಲ್ಡಿಂಗ್ ಓಡಿಸ್ಬಿಡ್ತೀವಿ. ಯಾಕಂದ್ರೆ ಅವಾಗ ಇನ್ನೇನು ಲಾಸ್ಟ್ ಫೈನಲ್ ಬಂದಾಗ ಲ್ಯಾಪಿಂಗ್ ಲೆಂತ್ ನಮಗೆ 1.5 ಅಡಿ ಲ್ಯಾಪಿಂಗ್ ಲೆಂತ್ ಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್. ಅಲ್ಲಿ 1 ಅಡಿ ಇತ್ತು ಅಂದ್ರೂ ಅವ್ರಿಗೆ ತಲೆ ಕೆಡ್ಸ್ಕೊಂಡಿರಲ್ಲ, ಅಲ್ಲಿ ಮುಂದಕ್ಕೆ ಲ್ಯಾಪಿಂಗ್ ಲೆಂತ್ ಬೇಕು ಅದಿದೆ ಅಂತ ಹೇಳ್ಬಿಟ್ಟು. ಮತ್ತು 1 ಅಡಿನಲ್ಲೇ ನಮಗೆ ಸಿಕ್ಕಿರುತ್ತೆ. ನಾವು ಮೋಲ್ಡೆಲ್ಲ ಕೊರೆದು ಒಳಗಡೆ ಹೋಗೋಕ್ಕಾಗಲ್ಲ. ಸೊ ಉಳಿದಿರೋದ್ರಲ್ಲೇ ನಾವು ಬೇರೆ ಏನಾದ್ರು ಪ್ರಿಕಾಷನ್ಸ್ ಮಾಡ್ಕೊಂಡು ನಾವು ಮಾಡ್ಕೋಬೇಕಾಗುತ್ತೆ. ಆ ಪ್ಯಾರಾಪಿಟ್ ವಾಲ್ ಎಲ್ಲ ಹೊಡಿಲೇಬೇಕು. ಪ್ಯಾರಾಪಿಟ್ ವಾಲ್ ಎಲ್ಲ ಕಂಪ್ಲೀಟ್ ತೆಗಿಲೇಬೇಕು. ಮತ್ತು ಕಂಪ್ಲೀಟ್ ಹೊಡಿಬೇಕಾಗುತ್ತೆ. ಕಾಲಮ್ಗಳೆಲ್ಲ ಚಿಪ್ಔಟ್ ಮಾಡಬೇಕಾಗುತ್ತೆ. ಮತ್ತು ಕಂಪ್ಲೀಟ್ಲಿ ಆಮೇಲೆ ಇನ್ನೊಂದು ಮಿಸ್ಟೇಕ್ ಏನು ಮಾಡಿಬಿಡ್ತಾರೆ ಅಂತಂದ್ರೆ ಸರ್, ಮಡ್ಡಿ ಇರುತ್ತಲ್ಲ, ಅಂದರೆ ಫ್ಲೋರಿಂಗ್ ಮೇಲೆ ಟಾಪ್ ಮಡ್ಡಿ ಮಾಡಿರ್ತಾರಲ್ಲ, ಅದ್ರ ಮೇಲೇ ಕಟ್ಟಕ್ಕೆ ಹೋಗ್ಬಿಡ್ತಾರೆ. ತೆಗಿಬೇಕು ಅದನ್ನ ಕಂಪ್ಲೀಟ್ ಆಗಿ ತೆಗಿಬೇಕು ಸರ್. ಯಾವಾಗ್ಲೂ ಅಷ್ಟೇ ಕ್ಲೀನ್ ಅದು ಮದರ್ ಸ್ಲ್ಯಾಬ್ ಅಂತ ಏನು ಕರೀತೀವಲ್ಲ, ಅದು ಅಲ್ಲಿ ಫುಲ್ ಕ್ಲೀನಾಗಿ ಬರಬೇಕು, ಅಲ್ಲಿಂದನೇ ಕಟ್ಕೊಂಡು ಹೋಗ್ಬೇಕು. ಬಟ್ ಅದರಲ್ಲೂ ಏನಂತಂದ್ರೆ ಸರ್, ಒಂದೇ ದಿನನೇ ಪೂರ್ತಿ ತೆಗೆದು ಬಿಡಬಾರ್ದು ಸರ್ ಅದನ್ನು. ಇವಾಗ ಮೇಲ್ಗಡೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಪ್ರಿಯಾರಿಟಿ ವೈಸೇ ಹೋಗ್ಬೇಕು. ಯಾಕಂದ್ರೆ ಇವಾಗ ಒಂದೇ ದಿನನೇ ಒಂದು ಮಿಷಿನ್ ಹಾಕಿ ಎಲ್ಲ ತೆಗೆದಾಕ್ಬಿಟ್ಟು ಅಂತ ಇಟ್ಕೊಳ್ಳಿ, ಮದರ್ ಸ್ಲ್ಯಾಬ್ ಎಕ್ಸ್ಪೋಸ್ ಆಗಿಬಿಡುತ್ತೆ, ಎಲ್ಲ ಕ್ಲೀನಿಂಗ್ ಆಗುತ್ತೆ, ಎಲ್ಲನಾಗುತ್ತೆ. ಬಟ್ ಏನನ್ನ ಬೈ ಎನಿ ಚಾನ್ಸು ಜೋರಾಗಿ ಮಳೆ ಬಂತು, ಏನನ್ನ ಆಯಿತು, ಇಲ್ಲಾಂತಂದ್ರೆ ನಾವು ಕ್ಯೂರಿಂಗ್ ಮಾಡ್ಬೇಕಾದ್ರೆ ನೀರು ಬಿತ್ತು, ಆವಾಗ ಏನಾಗುತ್ತೆ, ಅದೆಲ್ಲ ಸೀಪೇಜು ಸ್ಟಾರ್ಟ್ ಆಗಿಬಿಡುತ್ತೆ. ಫುಲ್ ಒಳಗಡೆ ಸೀಲಿಂಗ್ ಎಲ್ಲ ಹಾಳಾಗುತ್ತೆ. ಅದ್ರ ಬದಲಾಗಿ ಏನು ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ವಾಲ್ಸ್ ಬರುತ್ತೆ ನಮ್ಮದು, ಎಲ್ಲೆಲ್ಲಿ ನಮ್ಮದು ಕಾಲಮ್ಸ್ ಇರುತ್ತೆ, ಅಲ್ಲೆಲ್ಲ ಕ್ಲೀನಾಗಿ ಒಂದು ಲೈನ್ ವಾಲ್ ಥರನೇ ಕಟ್ ಮಾಡ್ಕೊಂಬಿಟ್ಟು ಅಲ್ಲಿ ಮಾತ್ರನೇ ಮದರ್ ಸ್ಲ್ಯಾಬ್ ಎಕ್ಸ್ಪೋಸ್ ಮಾಡಿಕೊಂಡು ಫಸ್ಟ್ ಗೋಡೆ ಕಟ್ಬಿಡ್ಬೇಕು ಸರ್. ಗೋಡೆ ಕಟ್ಕೊಂಡು ಆ ಫ್ಲೋರ್ನ ಕ್ಯಾಶ್ ಮಾಡಬೇಕು. ಅದು ಒಂದು ಫ್ಲೋರ್ ನೆಕ್ಸ್ಟ್ ಫ್ಲೋರ್ ಇರುತ್ತಲ್ಲ, ನೆಕ್ಸ್ಟ್ ಫ್ಲೋರ್ನ ರೂಫ್ನ ನಾವು ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಫ್ಲೋರ್ ಕ್ಲೋಸ್ ಮಾಡಿದಾದ್ಮೇಲೆ ಅದ್ರ ಮೇಲ್ಗಡೆ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತಲ್ಲ, ಅದ್ರ ಪಡೆದು ಹೋಗಕ್ಕೆ ಬಿಡಬೇಕು. ಆ ಮೇಲ್ಗಡೆ ನಡೀತಾ ಇರುತ್ತೆ. ಆ ಮೇಲ್ಗಡೆ ಒಂದು ಮೋಲ್ಡ್ ಕವರ್ ಆದಮೇಲೆ ಇಲ್ಲಿ ಕೆಳಗಡೆ ನಾವು ಅದನ್ನು ಪ್ಲಾಸ್ಟಿಕ್ನ ಅದು ನಮಗೆ ಹಳೆ ಮಡ್ಡಿನ ನೀಟಾಗಿ ಹೊಡೆದ್ಬಿಟ್ಟು ಚಿಪ್ಪಿಂಗ್ ಮಾಡಿ ಆಚೆ ತೆಗಿಬೇಕು ಸರ್. ಇದು ಆ್ಯಕ್ಚುಯಲ್ ಪ್ರೊಸೀಜರ್. ಓಕೆ. ಸೊ ನೆಕ್ಸ್ಟ್ ಎಂಡಿಂಗ್ ಯಾವ ಥರ ಎಲ್ಲ ಕೊಡ್ತೀರಾ ನೀವು ಸರ್? ಎಂಡಿಂಗ್ ಅಂತಂದ್ರೆ ಪ್ರೋಸೆಸ್ ಇದು ಹಿಂಗೆ ಬರುತ್ತೆ ಸರ್. ಆಮೇಲೆ ಓವರ್ ಹೆಡ್ ಟ್ಯಾಂಕ್ ಇರುತ್ತಲ್ಲ, ಸಡನ್ ಆಗಿ ಓವರ್ ಹೆಡ್ ಟ್ಯಾಂಕ್ ಏನು ತೆಗಿಯಲ್ಲ. ಓವರ್ ಹೆಡ್ ಟ್ಯಾಂಕ್ ಆಗಿ ಯಾಕಂದ್ರೆ ಕೆಳಗಡೆ ಆಲ್ಮೋಸ್ಟ್ ವೆಕೇಟ್ ಮಾಡ್ಕೊಡಲ್ಲ ಸರ್. ಯಾಕಂದ್ರೆ 2 ಫ್ಲೋರ್ ಇತ್ತು ಅಂತಂತಂದ್ರೆ ಟೆನೆಂಟ್ಸ್ ಎಲ್ಲ ಇರ್ತಾರೆ, ಅವ್ರಿಗೂ ಖಾಲಿ ಮಾಡೋಕ್ಕಾಗಲ್ಲ. ಆಲ್ರೆಡಿ ಸ್ವಲ್ಪ ಏನೋ ಇನ್ಕಮ್ ಬರ್ತಾ ಇರುತ್ತೆ, ಅದನ್ನ ಹೆಂಗೆ ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ ಅಂತಂತಾನೆ ಇದು ಮಾಡ್ತಾರೆ. ಸೊ ಅವಾಗ ಏನು ಮಾಡ್ತೀವಿ, ಅದರ ಟ್ಯಾಂಕ್ಗೂ ನಾವು ಆ ಫ್ಲೋರ್ ಎಲ್ಲ ಕಟ್ಕೊಳ್ಳೋ ಥರನೇ ಕಟ್ಕೊಂಡು ಹೋಗ್ಬಿಟ್ಟು ಅದೊಂದು ಮೋಲ್ಡ್ ಹಾಕ್ತೀವಿ. ಮೋಲ್ಡ್ ಹಾಕಿದಾದ್ಮೇಲೆ ಅಲ್ಲೆಲ್ಲ ನಾವು ಟ್ಯಾಂಕ್
ಆಚೆ ಬರೋ ಥರ ಇದು ಮಾಡಿರ್ತೀವಿ. ಓಪನ್ ಬಿಟ್ಟಿರ್ತೀರಾ? ಸಮಟೈಮ್ಸ್ ಏನಾಗುತ್ತೆ, ಅವರ ಟ್ಯಾಂಕ್ ಮೂಲೆಯಲ್ಲೇನೆ ಕಾಲಮ್ ಬಂದಿರುತ್ತೆ. ಅವಾಗ ಅದು ಅವಾಗ ಇಗ್ಲೇಬೇಕಲ್ಲ. ಹೊಡಿಲೇಬೇಕಾಗುತ್ತೆ. ಆಮೇಲೆ ಅಲ್ಲಿ ಗೋಡೆ ಕಟ್ಟೋ ಥರ ಪರಿಸ್ಥಿತಿನೇ ಬಂದ್ಬಿಡತ್ತೆ. ಸೊ ಅವಾಗ ಏನ್ ಮಾಡಿದ್ವಿ, ಮತ್ತೆ ಬ್ಲಾಕ್ಸ್ ಎಲ್ಲ ಮತ್ತೆ ಒಂದ್ ಕಡೆ ಎಲ್ಲ ಇನ್ನೊಂದು ಕಾಲಮ್ ಹತ್ರ ಎಲ್ಲ ಜೋಡಿಸಿ ಮತ್ತೆ ಟ್ಯಾಂಕ್ ಶಿಫ್ಟ್ ಮಾಡಿ ಅಲ್ಲಿಂದ ಮತ್ತೆ ರೀಕನೆಕ್ಷನ್ಸ್ ಕೊಟ್ಕೊಂಡು ಇದೆಲ್ಲ ಡಬಲ್ ಕೆಲಸ ಸಾಕಷ್ಟು ಇದಾಗ್ತಾ ಹೋಗುತ್ತೆ ಸರ್, ಹೆಡ್ಎಕ್ಸ್ ಆಗ್ತಾ ಹೋಗುತ್ತೆ. ಫೈನಲ್ ಟ್ಯಾಂಕ್ ರೆಸ್ಟಿಂಗ್ ಸ್ಲ್ಯಾಬ್ ಕ್ಯಾಶ್ ಮಾಡಿ ಅದಕ್ಕೊಂದು ಮಡ್ಡಿ ಎಳ್ದು ಕ್ಯೂರಿಂಗ್ ಆಗಿದ ತಕ್ಷಣ ಈ ಥರದ ಸಿಚುವೇಶನ್ ಎಲ್ಲ ಫಸ್ಟ್ ಎಕ್ಸ್ಟರ್ನಲ್ ಪ್ಲಾಸ್ಟಿಂಗ್ ಮಾಡ್ಬಿಡ್ತೀವಿ. ಎಕ್ಸ್ಟರ್ನಲ್ ಪ್ಲಾಸ್ಟಿಂಗ್ ಮಾಡ್ಬಿಟ್ಟು ಟ್ಯಾಂಕ್ ನ ಮೇಲೆ ಹಾಕಿ ಅದಾದ್ಮೇಲೆ ಇಂಟರ್ನಲ್ ಪ್ರೋಸೆಸ್ ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ ಸರ್. ಇದಿಷ್ಟು ಕಂಪ್ಲೀಟ್ ಪ್ರೊಸೀಜರ್ ಹೋಗುತ್ತೆ. ಆಮೇಲೆ ಇದರಲ್ಲಿ ಇನ್ನ ಚಾಲೆಂಜಸ್ ಅಂದ್ರೆ ನಮಗೆ ಹಳೆ ಮನೆಗಳದ್ದು ಸ್ಟೇರ್ ಕೇಸ್ಗಳು ಜಾಸ್ತಿ ಕರೆಕ್ಷನ್ಸ್ ಬರುತ್ತೆ. ಸ್ಟೇರ್ ಕೇಸ್ಗಳು ಕರೆಕ್ಷನ್ಸ್, ಆಮೇಲೆ ಸೆಟ್ ಬ್ಯಾಕ್ಗಳು ವೇಸ್ಟ್ ಆಗ್ತಾ ಇರುತ್ತೆ, ಅವು ಪ್ರೊಜೆಕ್ಷನ್ಸ್ ತೊಗೊಳೋದಿರುತ್ತೆ, ಆಲ್ಟ್ರೇಷನ್ಸ್ಗಳು, ಆಮೇಲೆ ಹಳೆ ಮನೆಗಳಿಗೆ ಫ್ಲೋರಿಂಗ್ ಚೇಂಜ್ ಮಾಡೋದು ಬರುತ್ತೆ ಈಗ ಎಕ್ಸಿಸ್ಟಿಂಗ್ ಮನೆಗಳಿಗೆ. ಆದಮೇಲೆ ಅಗೇನ್ ಒಳಗಡೆ ಇಂಟರ್ನಲ್ ಪೇಂಟ್ ಚೇಂಜ್ ಮಾಡಬೇಕಾಗುತ್ತೆ. ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಬರುತ್ತೆ ಸರ್. ನಾವು ಅಂದ್ಕೊಳ್ತೀವಿ ಮೇಲ್ಗಡೆ ಅಷ್ಟೇ ಕಟ್ಟೋದು ಅಂತ, ಬಟ್ ಕೆಳಗಡೆ ಇದೆಲ್ಲ ಬಂದೇ ಬರುತ್ತೆ ಕಂಪಲ್ಸರಿ. ಆಮೇಲೆ ಕಂಪ್ಲೀಟ್ ಔಟ್ಸೈಡ್ ಫುಲ್ ಪೇಂಟಿಂಗ್ ಮಾಡೋದು, ಆ ಸೆಟ್ ಬ್ಯಾಕ್ಗಳನ್ನ ಮತ್ತೆ ರೀಅರೇಂಜ್ಮೆಂಟ್ ಮಾಡೋದು, ಪ್ಲಂಬಿಂಗ್ ಲೈನ್ ಹೊಸ್ದಾಗಿ ಮಾಡಿಸೋದು, ಆಮೇಲೆ ಎಲೆಕ್ಟ್ರಿಕಲ್ ಲೇಔಟ್ಸು ಹೊಸ್ದಾಗಿ ಮಾಡಿಸೋದು, ಮತ್ತು ಈ ಮನೆಯಲ್ಲಿ ಎಕ್ಸಿಸ್ಟಿಂಗ್ ಮನೆಯಲ್ಲಿರೋ ಸ್ವಿಚಸ್ ಎಲ್ಲನೂ ರಿಪ್ಲೇಸ್ ಆಗೋದು, ತುಂಬ ಓಲ್ಡ್ ಆಗಿತ್ತು ಅಂತ ಹೇಳಿದ್ರೆ. ಆಮೇಲೆ 99% ಗೇಟು ಕೂಡ ರಿಪ್ಲೇಸ್ ಆಗಿಬಿಡ್ತಾವೆ ಸರ್. ಯಾಕಂದ್ರೆ ಆ ಗೇಟ್ ಚೆನ್ನಾಗಿದ್ರು ಡಿಸೈನ್ ಹಳೇದಾಗ್ಬಿಟ್ಟಿರುತ್ತೆ, ನಮ್ಮ ಬಿಲ್ಡಿಂಗಿಗೆ ಅದು ಮ್ಯಾಚ್ ಆಗಲ್ಲ, ಆವಾಗ ಗೇಟ್ ಕೂಡ ತೆಗಿಬೇಕಾಗುತ್ತೆ. ಆಮೇಲೆ ಸಂಪು ಸರ್, ಎಕ್ಸ್ಪೆಷಲಿ ಏನಂತಂದ್ರೆ ಸಂಪುದು ಒಂದು ದೊಡ್ಡ ತಲೆನೋವು ಬರುತ್ತೆ ಸರ್. ಏನಂತಂದ್ರೆ ಸಂಪಿಗೆ ಇವಾಗ ನೋಡಿ ಬರೀ ಗ್ರೌಂಡ್ ಫ್ಲೋರ್ ಮನೆ ಅಂತ ಪ್ಲಾನ್ ಮಾಡಿರ್ತಾರೆ, ಅವು ಚಿಕ್ಕದಾಗ ಒಂದು 6,000 ಲೀಟರ್ 7,000 ಟ್ಯಾಂಕರ್ ರಿಡ್ಯೂಸ್ ಮಾಡಿರ್ತಾರೆ. ಬಟ್ ನಾವು ಆಮೇಲೆ ಏನ್ ಮಾಡ್ತೀವಿ, 3 ಫ್ಲೋರ್ ಕಟ್ಬಿಡ್ತೀವಿ. ಸೊ ಅಷ್ಟ ನೀರ್ನ 3 ಫ್ಲೋರ್ ಸಪ್ಲೈ ಕೊಡಕ್ಕಾಗಲ್ಲ. ಸೊ ಅವಾಗ ಮತ್ತೇನು ಅಡಿಷನಲ್ ಸಂಪ್ ಮಾಡಬೇಕು, ಅದಕ್ಕೆ ಜಾಗ ಸಿಗಲ್ಲ. ಬೇರೆ ಸಂಪ್ ಮಾಡ್ತೀರಾ, ಇದನ್ನೇ ದೊಡ್ಡದು ಮಾಡ್ತೀರಾ? ಅಂದ್ರೆ ಸರ್ ಅಡಿಷನಲ್ ಸಂಪ್ಗೆ ಜಾಗ ಇತ್ತು, ಫುಲ್ ಪಾರ್ಕಿಂಗ್ ಏನ ಮಾಡಿದ್ವಿ ಅಂದ್ರೆ ಇನ್ನೊಂದು ಸಂಪ್ ಆಪ್ಷನ್ ಇದ್ರೆ ಅಲ್ಲಿ ಮಾಡ್ತೀವಿ. ಸಮಟೈಮ್ಸ್ ಕಾವೇರಿ ವಾಟರ್ ಮತ್ತೆ ಬೋರ್ ವಾಟರ್ ಸಪರೇಟ್ ಆಗಿ ಹಂಗೇನು ಆಪ್ಷನ್ ಇಲ್ಲ, ಅಡಿಷನಲ್ ಸಂಪ್ ಮಾಡಕ್ ಜಾಗ ಇಲ್ಲ ಅಂತಂದಾಗ ಅವಾಗ ಇದನ್ನ ಕೊಲಾಪ್ಸ್ ಮಾಡಿ ಇದನ್ನ ಹೊಡೆದಾಕ್ಬಿಟ್ಟು ಅಲ್ಲೇನೆ ಮತ್ತೆ ಒಂದು 3 ಅಡಿ ಸುತ್ತಲೂ ಅಗ್ಲ ತಗೊಂಡು ಮತ್ತೆ ಹೊಸ ಸಂಪ್ ಮಾಡ್ಬೇಕು ಇದೊಂದು. ಆಮೇಲೆ ಅಲ್ಲಿ ಕೆಲಸ ಮನೆಯಲ್ಲೇ ಇರ್ತಾರಲ್ಲ, ಮನೆಯಲ್ಲೇ ಇರ್ತಾರೆ, ಅವಾಗ ಅದೆಲ್ಲ ಡಿಫಿಕಲ್ಟ್ ಪ್ರೊಸೆಸ್. ಇನ್ನ ನಮ್ಗೆ ಏನೋ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಇತ್ತು ಅಂತಂದ್ರೆ ಇನ್ನೂ ಡಿಫಿಕಲ್ಟ್ ಆಗುತ್ತೆ ಸರ್. ಲೋಡ್ ಬೇರಿಂಗಲ್ಲಿ ಏನಂತಂದ್ರೆ ಅದು ಏನಾರು ಈಗ ಇಟ್ಟಿಗೆ ಬಿಲ್ಡಿಂಗ್ ಅದು ಅಂತಂದ್ರೆ ಕಟ್ಕೊಂಡು ಹೋಗ್ಬಿಡ್ಬೋದು. ನೀವು 9 ಇಂಚ್ ವಾಲ್ ಥಿಕ್ನೆಸ್ ಇರುತ್ತೆ, 1-2 ಫ್ಲೋರ್ ಏನೋ ಧೈರ್ಯವಾಗಿ ಕಟ್ಬೋದು. ಅದರಲ್ಲಿ ಏನೋ ಸೇಮ್ ರೆಪ್ಲಿಕಾ ಪ್ಲಾನ್ ಇದ್ರೆ ಈಸಿ ಸರ್. ಇವಾಗ ಏನೋ ಕೆಳಗಡೆ ಯೂಶಲಿ ಏನಿರುತ್ತೆ, ಕೆಳಗಡೆ 2 BHK ಮನೆ ಥರ ಇರುತ್ತೆ, ಮೇಲ್ಗಡೆ ಡುಪ್ಲೆಕ್ಸ್ ಕೇಳ್ಬಿಡ್ತಾರೆ. ಡುಪ್ಲೆಕ್ಸ್ ಕೇಳಿದಾಗ ವಾಲ್ಗಳು ಮ್ಯಾಚ್ ಆಗಲ್ಲ, ಮತ್ತೆ ಅವಕ್ಕೆ ಇನ್ವರ್ಟ್ ಬೀಮ್ ತರ ಮಾಡೋದು, ಮತ್ತೆ ಇಂಟರ್ನಲ್ ಸ್ಟೇರ್ ಕೇಸ್ ಸ್ಟಾರ್ಟ್ ಮಾಡಬೇಕು. ಸೊ ಅಲ್ಲಿ ಎಲ್ಲಿ ಓಲ್ಡ್ ಸ್ಲ್ಯಾಬ್ಗೆ ಸ್ಟ್ರೆಂತ್ನಿಂಗ್ ಇರಲ್ಲ, ಸ್ಟೇರ್ ಕೇಸ್ ಸ್ಟಾರ್ಟ್ ಆಗೋದಕ್ಕೆ ಲೋಡ್ ಎಲ್ಲೇ ಹೋಗುತ್ತೆ ಏನ್ಕತ್ತೆ ಅಂತೇಳಿ ಎಲ್ಲೂ ಗೊತ್ತಿರಲ್ಲ. ಸೊ ಇವೆಲ್ಲ ತುಂಬ ಚಾಲೆಂಜಸ್ ಬರುತ್ತೆ ಸರ್. ಆಮೇಲೆ ನಮಗೆ ಒರಿಜಿನಲ್ ಹೌಸ್ ಕಟ್ಟೋದಕ್ಕೂ ಇದಕ್ಕೂ ನಮಗೆ ಕಾಸ್ಟ್ ಜಾಸ್ತಿನೇ ಹೋಗುತ್ತೆ. ಅದನ್ನು ಕೇಳೋಣ ಅನ್ಕೊಂಡೆ ನಾನು. ಯೂಶಲಿ ನಿಮ್ದು 1000 ಈಗ ನಾವು ಒಂದು ಮಾಡಕ್ ಹೋಗ್ತೀವಿ, ಹೊಸದು ಮಾಡಕ್ ಹೋಗ್ತೀವಿ ಅಂದ್ರು ಒಂದು ಬೆಸ್ಟ್ ಕ್ವಾಲಿಟಿ ಅಂದ್ರೂ 1800, 1900, 2000 ಎಲ್ಲ ಹೋಗುತ್ತೆ. ಈ ತರ ಮಾಡ್ಬೇಕಾದ್ರೆ ಕಾಸ್ಟ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇದಕ್ಕೆ ಹೋಗ್ಬೇಕಂತಂದ್ರೆ ಸರ್ ನಮ್ಮ ಬೆಳಗ್ಗೆ ಬರೀ ಕೆಳಗಡೆ ಕರೆಕ್ಷನ್ಸ್ಗೆ ನಮಗೆ ಒಂದು 3-4 ಲಕ್ಷ ಕೈ ಬಿಟ್ಬಿಡುತ್ತೆ ಸರ್. 3-4 ಲಕ್ಷ ಹೋಗ್ಬಿಡುತ್ತೆ ಕರೆಕ್ಷನ್ಸ್ಗೆ. ಒಂದು 4 ಲಕ್ಷ ಕರೆಕ್ಷನ್ಸ್ಗೆ ಹೋಗ್ಬಿಡುತ್ತೆ. ಅದಾದ್ಮೇಲೆ ನಮಗೆ ಬೇರೆ ಮೇಲೆ ಸ್ಟ್ರಕ್ಚರ್ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ನಮಗೆ ಮಿನಿಮಮ್ ಇದಕ್ಕೇನು ಖರ್ಚು ಇರುತ್ತಲ್ಲ ಅದಕ್ಕೇನು ನಮ್ಗೆ 5-7% ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿ ಪ್ಯಾಕೇಜಸ್ ಮೇಲೆ. ಈಗ 1,800 ರೂಪಾಯಿ ಪ್ಯಾಕೇಜ್, 1,850 ರೂಪಾಯಿ, 1,800 ರೂಪಾಯಿ, 850 ರೂಪಾಯಿ, 900 ರೂಪಾಯಿ ಗಂಟ ಆಗುತ್ತೆ. 900 ರೂಪಾಯಿ ತನಕ ಹೇಳ್ಕೊಂಡು ಹೋಗುತ್ತೆ. ತುಂಬಾ ಎಲ್ಲ ಮ್ಯಾಚ್ ಮಾಡೋದೇ ಇರುತ್ತೆ ಸರ್. ಇವಾಗ ಕೆಳಗಡೆ ಒಂದು ವಿಂಡೋ ಸ್ಟೈಲ್ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಅದೇ ವಿಂಡೋ ಸ್ಟೈಲ್ ಮೇಲೆ ಮ್ಯಾಚ್ ಮಾಡಬೇಕು. ವುಡ್ ವಿಂಡೋ ಇತ್ತು, ವುಡ್ ವಿಂಡೋನೇ ಮ್ಯಾಚ್ ಮಾಡಬೇಕು. ಆ ತರದ್ ಸುಮಾರು ಬರುತ್ತೆ. ಅದಾದ್ಮೇಲೆ ಸಜ್ಜೆಗಳೆಲ್ಲ ಕೆಳಗಡೆ 1.5 ಅಡಿ ಪ್ರೊಜೆಕ್ಷನ್ ಮಾಡಿ ಹಾಕಿರ್ತಾರೆ, ಅದೇ ತರನೇ ಮ್ಯಾಚ್ ಮಾಡ್ಕೊಂತ ಹೋಗ್ಬೇಕು. ಆಮೇಲೆ ಕೆಳಗಡೆದಕ್ಕೆ ಪ್ಲಂಬಿಂಗ್ ಲೈನ್ ಮತ್ತೆ ಹೊಸದಾಗಿ ಹಾಕಬೇಕು. ಇನ್ನು ಟಾಯ್ಲೆಟ್ಗಳಂತೂ ಆಲ್ಮೋಸ್ಟ್ 10-12 ವರ್ಷ ಹೋಗಿದೆ ಅಂದರೆ ಅವಾಗೆಲ್ಲ ಚಿಕ್ಕ ಚಿಕ್ಕ ಟೈಲ್ಸ್ ಇರುತ್ತೆ. ನಮ್ಗೇನು ಅನಿಸುತ್ತೆ, ಮೇಲ್ಗಡೆ ಬಿಲ್ಡಿಂಗ್ ಕಟ್ಟಿದ ತಕ್ಷಣನೇ ಅಲ್ಲಿ ಸ್ವಲ್ಪ ಎಲ್ಲ 2x4 ಟೈಲ್ಸ್ ಹಾಕಿರ್ತೀವಿ, ಸ್ಪೇಷಿಯಸ್ ಆಗಿ ಟಾಯ್ಲೆಟ್ ಕಾಣಿಸ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಕೆಳಗಡೆ ನಮ್ಗೆ ಅದು ಅವಾಗ ಸೆಟ್ ಆಗೋದೇ ಇಲ್ಲ. ಬಿಡು ಇಷ್ಟೇ ಖರ್ಚಾಗಿದೆ, 1 ಲಕ್ಷ ಎಕ್ಸ್ಟ್ರಾ ಹೋಗ್ಲಿ, ಎಲ್ಲ ಟೈಲ್ಸ್ ಎಲ್ಲ ತೆಗೆದು ಹಾಕ್ಬಿಡೋಣ, ಮತ್ತೆ ಪ್ಲಂಬಿಂಗ್ ಕಮೋಡ್ಸ್ ಅವು ಇವನ್ನೆಲ್ಲ ಚೇಂಜ್ ಮಾಡೋಣ.
ಅಂತಂತ ಹೇಳ್ಬಿಟ್ಟು ಸಾಕಷ್ಟು ಕರೆಕ್ಷನ್ಸ್ ನಮ್ಗೆ ಗೊತ್ತಿಲ್ಲದೇನೆ ಹೇಳ್ಕೊಂಡು ಹೋಗ್ಬಿಡುತ್ತೆ ಸರ್. ಆಮೇಲೆ ಇದಕ್ಕೆ ಇಂಟೀರಿಯರ್ ಮಾಡೋಣ ಅಂತಂತ ಹೋಗ್ತೀವಿ. ಖರ್ಚು ಇಂಟೀರಿಯರ್ದು ಒಂದು ಖರ್ಚು ಬರುತ್ತೆ. ಆಮೇಲೆ ಇನ್ನ ಏನೇನು ಚಾಲೆಂಜಸ್ ಬರುತ್ತೆ ಅಂದರೆ ಕೆಳಗಡೆ ಕಿಚನಲ್ಲಿ ಆವಾಗ ಹಳೆವೆಲ್ಲ ತುಂಬ ಸಜ್ಜಗಳು ಅದೆಲ್ಲ ಹಾಕಿಟ್ಟಿರ್ತಾರೆ. ಸೊ ಅವನ್ನೆಲ್ಲ ರೀಕರೆಕ್ಷನ್ಸು ಮತ್ತು ಕಾಂಕ್ರೀಟಲ್ಲೇ ಒಂಥರ ಸ್ಟೋರೇಜ್ ಯೂನಿಟ್ ಥರ ಎಲ್ಲ ಮಾಡಿಬಿಟ್ಟಿರ್ತಾರೆ. ಅವನ್ನೆಲ್ಲನೂ ಡೆಮೊಲಿಷನ್ನು ಮತ್ತು ಅದಕ್ಕೆ ಮ್ಯಾಚ್ ಆಗೋ ಥರ ಟೈಲ್ಸ್ ಸಿಗಲ್ಲ. ಆವಾಗ ಮತ್ತೆ ಆ ಟೈಲ್ಸ್ ಎಲ್ಲ ಪೂರ್ತಿ ತೆಗೆದು ಹೊಸ ಟೈಲ್ಸೇ ಹಾಕಬೇಕು. ಈ ಥರದ್ದು ಸಾಕಷ್ಟು ಚಾಲೆಂಜಸ್ಸು ಒಂಥರ ಹಿಡನ್ ಚಾರ್ಜಸ್ ಥರ ಬಂದ್ಬಿಡುತ್ತೆ. ಸಪ್ರೇಟ್ ಆಗಿ ಒಂದು ಟೋಟಲ್ ಬಜೆಟ್ ಮೇಲೆ ಒಂದು 10% ಎಕ್ಸ್ಟ್ರಾ ಇಟ್ಕೋಬೇಕು ಅಂತ ಹೇಳ್ತೀರಾ ನೀವು. ಫೈನಲ್ ಆಗಿ ಒಂದೇ ಕ್ವಶನ್, ಲೈಕ್ ಇದಕ್ಕೆ ಪರ್ಮಿಷನ್ಸ್ ಏನೇನು? ಪರ್ಮಿಷನ್ಸ್ ಹೌದು ಸರ್, ಪರ್ಮಿಷನ್ಸ್ ಹೇಳೋದು ಪರ್ಮಿಷನ್ಸ್ ಇದೆಯಾ ತಗೊಬೇಕು? BBMP ನಲ್ಲಿ ಮೇಲಿ ಕಟ್ಟೋದಾದ್ರೆ 100% ಪರ್ಮಿಷನ್ ತಗೊಳ್ಳೇಬೇಕು. ವಿತೌಟ್ ಪರ್ಮಿಷನ್ ಕಟ್ಟಂಗಿಲ್ಲ. ನಾವೇನಾರ ನಮ್ಗೆ ಯಾರು ಬಂದು ಕೇಳಲಿಲ್ಲ ಅಂದ್ರೆ ಅದು ನಮ್ಮ ಅದೃಷ್ಟ. ನಾವೆಲ್ಲ ಸಿಗಾಕೊಳ್ಳಿಲ್ಲ ಅಂತಂದ್ರೆ ಎಷ್ಟೊಂದು ಜನ ಹಂಗೆ ಅನ್ಕೊಂತಾರೆ, ಏನೋ ಈಗ ಆಲ್ರೆಡಿ ಕೆಳಗಡೆ ಪರ್ಮಿಷನ್ ತಗೊಂಡು ಕಟ್ಟಿದ್ವಿ ಮೇಲೆ ಏನಕ್ಕೆ ಪರ್ಮಿಷನ್ ಅಂತ. ಬಟ್ ಹಂಗಾಗಲ್ಲ. ಆಮೇಲೆ ಅದಕ್ಕೆ ಪರ್ಮಿಷನ್ ತಗೋಬೇಕು, ಎಲೆಕ್ಟ್ರಿಕಲ್ ಟೆಂಪ್ರವರಿ ಕನೆಕ್ಷನ್ಸ್ ತಗೋಬೇಕು. ನಾವು ಕೆಳಗಡೆ ಮಣ್ಣಲ್ಲಿ ಇದೀವಿ ಬಿಡು, ಇದೇ ಕರೆಂಟ್ ಯೂಸ್ ಮಾಡಲ್ಲ, ಕರೆಂಟ್ ಹಾಕ್ಬಿಟ್ಟು ಮಿಷಿನ್ ಬಿಡ್ತೀವಿ ಅಂದ್ರೆ ಬಿಡಲ್ಲ, ಅದೆಲ್ಲ ಇಲ್ಲ, ಅದೇ ಹಿಡ್ಕೊಂಡು ಹೋಗ್ಬಿಡ್ತಾರೆ. ನೀರು ಕೂಡ ವಾಟರ್ ಅಷ್ಟೇನೆ, ಕಾವೇರಿ ಕನೆಕ್ಷನ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅದ್ರಲ್ಲೇನೆ ನಾವು ಯೂಸ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಅದಕ್ಕೆ ಕಮರ್ಷಿಯಲ್ ಸಪ್ರೇಟಾಗಿ ಏನೋ ಒಂದು ಪ್ಲಾನ್ ಮಾಡಲೇಬೇಕು. ಇಲ್ಲ ನಾವು ಅಲ್ಲಿ ಇದ್ದು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂದ್ರೆ ನಾವು ಅದಕ್ಕೆ ಅಡಿಷನಲ್ ಪೇ ಮಾಡಲೇಬೇಕು. ಯಾಕಂದ್ರೆ ಎಲ್ಲ ಟೆಂಪ್ರವರಿ ಅದೆಲ್ಲ ಕಮರ್ಷಿಯಲ್ ಲೆಕ್ಕಕ್ಕೆ ಬಂದ್ಬಿಡುತ್ತೆ ಸರ್, ಕರೆಂಟ್ ವಾಟರ್ ಸಪ್ಲೈ ಅದೆಲ್ಲ. ನಾವು ಅವಾಗ ಅದು ಸಪ್ರೇಟಾಗಿ ಎಲ್ಲ ಪರ್ಮಿಷನ್ ತಗೊಂಡು ಹೊಸ ಬಿಲ್ಡಿಂಗ್ ಏನು ಪ್ರೊಸೆಸ್ ಮಾಡ್ತೀವಿ ಎಲ್ಲ ಮಾಡಬೇಕು, ಅದೇ ಥರನೇ ಬರಲೇಬೇಕು, ಎಲ್ಲ ಮಾಡಲೇಬೇಕು. ಓಕೆ ಓಕೆ. ಇನ್ನು ಡ್ಯೂರೇಷನ್ ಅಂತ ಬಂದಾಗ ಟೈಮ್ ಎಷ್ಟು ತಗೊಳುತ್ತೆ ಸರ್? ಇವಾಗ ಅದೇ 1 ವರ್ಷನೇ ಆಗುತ್ತೆ ಸರ್. ಮತ್ತೊಂದು ವರ್ಷನೇ ಆಗುತ್ತೆ. ಏನಕ್ಕೆ ಫೌಂಡೇಶನ್ ಇಲ್ವಲ್ಲ ಸರ್? ಫೌಂಡೇಶನ್ ಇರಲ್ವಲ್ಲ. ನಾವು ಫೌಂಡೇಶನ್ 1 ತಿಂಗಳು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ನಮ್ಗೆ ಅಲ್ಲಾದ್ರೂ ಇವಾಗ ಪ್ಯಾರಾಪಿಟ್ ವಾಲ್ ಹೊಡಿಬೇಕು, ಮತ್ತೆ ಮಡ್ಡಿ ತೆಗಿಬೇಕು, ಮತ್ತೆ ಟ್ಯಾಂಕ್ ಆ ಕಡೆ ಶಿಫ್ಟ್ ಮಾಡಿ ಕರೆಕ್ಷನ್ಸ್ 1 ತಿಂಗಳು ಬಂದ್ಬಿಡುತ್ತೆ ಅನ್ಕೊಳ್ಳಿ. ಆಮೇಲೆ ಕೆಳಗಡೆ ಈಗ ಹಳೆ ಬಿಲ್ಡಿಂಗ್ ಅಂದ್ರೆ ಸ್ಟೇರ್ ಕೇಸ್ ಕರೆಕ್ಷನ್ಸ್ ಅವೆಲ್ಲ ಇದ್ದೇ ಇರ್ತವೆ. ಇವಾಗ ಸ್ಟೇರ್ ಕೇಸ್ ಎಲ್ಲ ಚಿಕ್ಕ ಕೊಟ್ಟಿರ್ತಾರೆ, ಅವೆಲ್ಲ ಹೊಸದಾಗ ಮೇಲ್ಗಡೆ ಡುಪ್ಲೆಕ್ಸ್ ಮಾಡಿದಾಗ ಸ್ವಲ್ಪ ಎಂಟ್ರಿ ಎಲ್ಲ ಲಕ್ಸುರಿ ಮಾಡೋದು ಅದು ಇದೆಲ್ಲದನ್ನು ಸಾಕಷ್ಟು ಕರೆಕ್ಷನ್ಸ್ ಬರುತ್ತೆ. ಆಮೇಲೆ ಏನಾನ ಸ್ಲ್ಯಾಬ್ ಎಕ್ಸ್ಟೆನ್ಷನ್ ಏನೇನು ಇರ್ತವೆ ಆ ಥರದವು ಏನೇನು ಇದ್ದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಆಮೇಲೆ ಸಂಪ್ ಎಕ್ಸ್ಟೆನ್ಷನ್ ಇರ್ತದೆ, ಈ ಥರದ್ದು ಏನೇನು ಇದ್ದಾಗ ಸ್ವಲ್ಪ ಜಾಸ್ತಿ ಬರುತ್ತೆ. ಬಟ್ ಅದನ್ನು ಏನಂತಂದರೆ ಇವಾಗ ಸಮ್ಟೈಮ್ಸ್ ಏನು ಮಾಡ್ತೀವಿ, ಮೇಲ್ಗಡೆ ಸ್ಟ್ರಕ್ಚರ್ ಕಟ್ಟಿದ್ದಾದ್ಮೇಲೆ ಲಾಸ್ಟಿಗೆ ಕೆಳಗಡೆ ಬರ್ತೀವಿ. ಅಂದರೆ ಮೇಲ್ಗಡೆ ಫಿನಿಶ್ ಆಗ್ತಾ ಬಂದಾದ್ಮೇಲೆ ಕೆಳಗಡೆ ಆಲ್ಟ್ರೇಷನ್ಸ್ಗೆ ಬರ್ತೀವಿ, ಸಂಪು ಇವನ್ನೆಲ್ಲನೂ. ಸಮ್ಟೈಮ್ಸ್ ಇಲ್ಲ ಕೆಳಗಡೆಯಿಂದನೇ ಸಪೋರ್ಟ್ಸ್ ಬೇಕಾಗಿರೋ ಥರ ಸಿಚುವೇಶನ್ಸ್ ಬರುತ್ತೆ. ಅದ್ರ ಮೇಲ್ಗಡೆ ಈಗ ಯಾವುದೋ ಒಂದು ಸ್ಟೇರ್ ಕೇಸ್ ಕ್ರಿಯೇಟ್ ಮಾಡಿದಾದ್ಮೇಲೆ ಅದ್ರ ಮೇಲ್ಗಡೆಯಿಂದನೇ ಆ ಕಾಲಮ್ಗೆ ಲಿಂಕ್ ಆಗಬೇಕು, ಅದರಿಂದನೇ ಮೇಲಕ್ಕೆ ಹೋಗ್ಬೇಕು ಅಂತಂದಂಗಿದ್ದಾಗ ಆವಾಗ ಫಸ್ಟಿಂದನೇ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಚಿಕ್ಕ ಏರಿಯಾಗಳಲ್ಲ ಸರ್. ಇವಾಗ ಎಷ್ಟೊಂದು ಕಡೆ ಏನಾಗುತ್ತೆ, ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಇರುತ್ತೆ, ಅಂದರೆ ಕಂಪ್ಲೀಟಾಗಿ ಕಾಲಮ್ಸ್ ಎಲ್ಲೂ ಇರೋಲ್ಲ. ಬಟ್ ಪೋರ್ಟಿಕೋ ಅಲ್ಲೆಲ್ಲ ಒಂದೆರಡು ಕಾಲಮ್ ಹಾಕೊಳ್ಳೋಕೆ ಜಾಗ ಇರುತ್ತೆ ಅಂತ ಇಟ್ಕೊಳ್ಳಿ. ಅವಾಗೆಲ್ಲ ಮತ್ತೆ ಕೆಳಗಡೆಯಿಂದ ಕಾಲಮ್ ತೊಗೊಂಡು ಹೋಗ್ಬೇಕು. ಹೌದು, ಕರೆಕ್ಟ್. ಈ ಥರದಲ್ಲಿ ಚಾಲೆಂಜಸ್ ಬರೋದ್ರಿಂದ ಅದೇ ಅಷ್ಟೇ ಟೈಮ್ ಹಿಡಿಯುತ್ತೆ. ನಮಗಿದೇನು 1 ಫ್ಲೋರ್ ಕಟ್ಟಿರೋದು ಏನು ಮೈನಸ್ ಅಂತಂತ ಏನಾಗಲ್ಲ ಸರ್, ಇನ್ನೊಂದು 10-15 ದಿವಸ ಎಕ್ಸ್ಟ್ರಾನೇ ಹೋಗ್ಬಿಡುತ್ತೆ. ಓಕೆ. ಆಮೇಲೆ ಇದು ನೀವು ಈ ಥರ ಮಾಡಿಸ್ಕೊಡ್ತೀರಾ ಹೆಂಗೆ? ಅಂದರೆ ಈ ಥರ ಮಾಡಿಸ್ಕೊಡ್ತೀವಿ ಸರ್. ಅದೇ ನಮ್ಮ ಕಡೆಯಿಂದ ಏನಂತಂದರೆ ಸ್ಟ್ರಕ್ಚರಲ್ ಗ್ಯಾರಂಟಿ ನಾವು ತಲೆನೋವು ಮಾಡ್ಕೊಳಕ್ಕಾಗಲ್ಲ, ಅದು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾಕಂದರೆ ನಾವು ಎಲ್ಲ ಪ್ರಿಕಾಷನ್ಸು ತೊಗೊಂಡು ಮಾಡ್ಬೋದು. ಬಟ್ ಕೆಳಗಡೆ ಏನಾಗಿದೆ ಏನು ಅಂತಂತ ನಮ್ಗೆ ಗೊತ್ತಾಗಿದೆ, ಫೌಂಡೇಶನ್ ಎಷ್ಟಿದೆ ಬಟ್ ನಾವು ಯಾವ್ದ್ರ ಮೇಲೆ ಕೆಲಸ ಮಾಡ್ತಿರ್ತೀವಿ, ಜಸ್ಟ್ ಓನರ್ ಅಸಂಪ್ಷನ್ ಮೇಲೆ ಕ್ಯಾನ್ಸಲ್ ಮಾಡ್ತಿರ್ತೀವಿ. ಇಲ್ಲ ಇಷ್ಟು ಹೋಗಿದೆ ಚೆನ್ನಾಗೈತೆ ಅದು ಇದು ಅಂತಂತ ಹೇಳಿರ್ತಾರೆ, ಅದ್ರ ಬೇಸ್ ಮೇಲೆ ಕೆಲಸ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ಅದೊಂದು ಬಿಟ್ಟು ಇನ್ನೆಲ್ಲ ಸ್ಟ್ರಕ್ಚರ್ ವೈಸು ಮತ್ತು ಅದಕ್ಕೆ ಪ್ರಿಕಾಷನ್ಸ್ ತಗೊಳ್ಳೋ ವೈಸು ಏನು ಆಗದೆ ಇರೋಂಗೆ ಎಲ್ಲನೂ ಕೂಡ ಪ್ಲಾನ್ ಮಾಡ್ತೀರಾ. ಇದಕ್ಕೆ ಯಾವ ಪ್ಯಾಕೇಜಸ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ? ಅಂದರೆ ರೆಗ್ಯುಲರ್ ಪ್ಯಾಕೇಜಸ್ ಇರುತ್ತೆ ಸರ್, ಬಟ್ ಕೆಳಗಡೆ ಅಡಿಷನ್ಸ್ಗೆ ಮಾತ್ರ ಅದು ಬೇಸ್ಡ್ ಆನ್ ಸ್ಟ್ರಕ್ಚರ್ ನಾವು ಪ್ಲಾನ್ ಮಾಡ್ತೀವಿ ಸರ್. ಅಂದರೆ ಕರೆಕ್ಷನ್ಗೆ ಬೇರೆ ಚಾರ್ಜಸ್, ಅದಕ್ಕೆ ಬೇರೆ ಕಟ್ಟೋದೇ ನಮ್ಮ ಮಾಮೂಲಿ ಚಾರ್ಜಸ್. ಹೌದು. ಓಕೆ. ಅದೇನು 4 lakh 5 lakh ಎಷ್ಟು ಡಿಪೆಂಡ್ಸ್? ಅದು ಒಬ್ಬೊಬ್ರಿಗೆ ಒಂದೊಂದು ಬರುತ್ತೆ ಸರ್. ಅದ್ರ ಪ್ರಕಾರ ಅದಕ್ಕೆ ಸೈಟ್ ವಿಸಿಟ್ ಮಾಡಿ ಏನೇನು ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತಗೊಂಡು ಅದ್ರ ಮೇಲ್ಗಡೆ ಒಂದು ಟೆಂಟೇಟಿವ್ ರೇಟ್ ಕೊಟ್ಬಿಟ್ಟು ಇಷ್ಟಿಷ್ಟು ಕರೆಕ್ಷನ್ಸ್ ಹಿಂಗೆ ಬರುತ್ತೆ ಅಂತ ಹೇಳಿ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅದ್ರ ಮೇಲ್ಗಡೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಪರ್ಮಿಷನ್ ಅಲ್ಲಿ ನೀವೇ ತಗೊಂತೀರಾ? ಪರ್ಮಿಷನ್ ಆಲ್ಮೋಸ್ಟ್ BBMP ಇದೇನಿತ್ತಂದ್ರೆ ನಮ್ಮ ಬ್ಯಾಕ್ ಎಂಡ್ ಟೀಮ್ ಅವರು ಕಮ್ಯುನಿಕೇಟ್ ಮಾಡ್ತಾರೆ. ಚಾರ್ಜಸ್ ಬೇರೆ ಇರುತ್ತೆ, ಅದು ಸಪರೇಟ್ ಆಗಿ ಅಡಿಷನ್ಸ್ ಸರ್. ಆಮೇಲೆ ಇದು ಎಲೆಕ್ಟ್ರಿಕಲ್ ಮತ್ತೆ ವಾಟರ್ ಕನೆಕ್ಷನ್ಸ್ ಎಲ್ಲ ನಮ್ಮ ಟೀಮೇ ಮಾಡ್ತಾರೆ. ಬಟ್ ಏನಂದ್ರೆ ಅದಕ್ಕೆ ಯಾವ್ದು ಪ್ಯಾಕೇಜ್ ಒಳಗಡೆ ಇನ್ಕ್ಲೂಡ್ ಆಗಿರಲ್ಲ, ಅದೆಲ್ಲ ಅಡಿಷನ್ಸ್ ಮಾಡ್ತಾರೆ. ಮಾಡ್ಕೊಡ್ತೀರಾ?
ಸರ್ ಇನ್ನೊಂದು ಏನಂತಂದ್ರೆ ಇವಾಗ ಏನೋ ಕಟ್ತಾ ಇರ್ತೀವಿ ಅಂತ ಹೇಳಿದ್ರೆ ಈಗ ಕನ್ಸ್ಟ್ರಕ್ಷನ್ ಏನೋ ಸ್ಟಾರ್ಟ್ ಮಾಡ್ತೀವಿ, ಅದ್ರ ಜೊತೆನಲ್ಲಿ ಏನಂದ್ರೆ ಸ್ವಲ್ಪ ಟ್ರಾಫಿಕ್ ಫ್ಲೋ ಮೇಂಟೈನ್ ಮಾಡ್ಬೇಕಾಗುತ್ತೆ ಸರ್. ಯಾಕಂದ್ರೆ ಆಲ್ರೆಡಿ ಎಲ್ಲ ಡೆವಲಪ್ ಆಗಿರ್ತವೆ. ಹೆಂಗಾಗಿರ್ತಾವೆ ಅಂದ್ರೆ ಇವೆಲ್ಲ ಕನ್ಸ್ಟ್ರಕ್ಷನ್ ಒಂದು ಫ್ಲೋರ್ ಇದು ಬೇರೆವೆಲ್ಲ ಬರೋವೆಲ್ಲ ಹೆಂಗಿರುತ್ತೆ ಅಂದ್ರೆ ಇವು ಫಸ್ಟ್ ಒಂದು ಫ್ಲೋರ್ ಕಟ್ಟಿರ್ತಾರೆ, ಅಕ್ಕಪಕ್ಕದವೆಲ್ಲ 4 ಫ್ಲೋರ್ ಹೋಗಿರ್ತವೆ, ಹೌದು. ಆಮೇಲೆ ಇದು ಮತ್ತೆ 4 ಫ್ಲೋರ್ ಹೋಗಿ ಬಂದಿರುತ್ತೆ. ಸೊ ಅವಾಗ ಏನಾಗುತ್ತೆ, ಫುಲ್ ಡೆವಲಪ್ಡ್ ಏರಿಯಾನೇ ಇರುತ್ತೆ. ಸೊ ಅಕ್ಕಪಕ್ಕ ಎಲ್ಲ ಫುಲ್ ರಶ್ ಆಗಿರುತ್ತೆ. ಸೊ ಏನಾಗುತ್ತೆ, ಮೆಟ್ರೋಲ್ ಹಾಕೊಳಕ್ ಜಾಗ ಇರಲ್ಲ. ಆಮೇಲೆ ಅಕ್ಕಪಕ್ಕ ಡಿಸ್ಟರ್ಬೆನ್ಸ್ ತುಂಬಾ ಮೇಂಟೈನ್ ಮಾಡಬೇಕಾಗುತ್ತೆ. ಎಕ್ಸ್ಪೆಷಲಿ ಇವಾಗ ಏನೋ ಡೆಮಾಲಿಷನ್ ಇರ್ಬೋದು, ಡಸ್ಟ್ ಬರೋದಿರ್ಬೋದು. ಯಾಕಂದ್ರೆ ಅಕ್ಕಪಕ್ಕದ ಬಿಲ್ಡಿಂಗ್ ಅವ್ರಿಗೆ ಆಗುತ್ತೆ ಅನ್ನೋದಕ್ಕಿಂತ ಕೆಳಗಡೆ ಟೆನೆಂಟ್ಸ್ ಜಾಸ್ತಿ ಆಗುತ್ತೆ, ಇವರಿಗೆ ಜಾಸ್ತಿ ಆಗುತ್ತೆ. ಇವ್ರಿಗೆ ಕರೆಕ್ಟ್ ಜಾಸ್ತಿ ಕರೆಕ್ಟ್. ಆಗುತ್ತೆ. ಓಕೆ. ಸೊ ಅದನ್ನ ಸ್ವಲ್ಪ ಜಾಸ್ತಿ ಪ್ರಿಕಾಷನ್ಸ್ ಆಗಿ ಇಟ್ಕೊಂಡು ಮಾಡ್ಬೇಕಾಗುತ್ತೆ ಸರ್. ಹಂಗಾಗಿ ಆಮೇಲೆ ಡೈಲಿ ಕ್ಲೀನಿಂಗ್ ಜಾಸ್ತಿ ಬರುತ್ತೆ. ಎವ್ರಿ ಡೇ ಕ್ಲೀನ್ ಮಾಡ್ತಾನೆ ಇರಬೇಕು ಸರೌಂಡಿಂಗ್, ಸುತ್ತಲೂ ಏರಿಯಾ. ಈ ಹೊಸ ಏರಿಯಾ ಅಲ್ಲೇನು ನಾವು ಅಕ್ಕಪಕ್ಕ ಏನು ಮನೆ ಇಲ್ಲ ಅಂತಂತಂದ್ರೆ ಒಂಚೂರು ಸಿಮೆಂಟ್ ಬಿದ್ದಿದ್ರೆ ಯಾರು ಕೇಳಲ್ಲ, ಏನು ಮಾಡಲ್ಲ. ಕರೆಕ್ಟ್. ಡೆಬ್ರಿಸ್ ಬಿದ್ದಿದ್ರೆ ಯಾರು ಕೇಳಲ್ಲ. ಇಲ್ಲಾಂದ್ರೆ ಅವು ಓಡಾಡಕ್ ಜಾಗ ಇರಲ್ಲ, ಒಂಚೂರು ಮಣ್ಣು ಕಾಲ್ಗತ್ತಿದ್ರು ಸ್ವಲ್ಪ ವಾಕ್ irritate ಮಾಡೋರೆಲ್ಲ ಆಗುತ್ತೆ. ನಮ್ಮ ಮೇಲೆ ನಮ್ಮ ಬಂದು ಮೇಲೆ ಜಗಳ ಮಾಡ್ತಾರೆ. ಜಗಳ ಮಾಡ್ತಾರೆ. ಓಕೆ ಓಕೆ. ಹಂಗಾಗಿ ಇದೆಲ್ಲ ಸ್ವಲ್ಪ ಮೇಜರ್ ಆಗಿ ಪ್ಲಾನ್ ಮಾಡ್ಬೇಕು. ಓಕೆ ಓಕೆ. ಸೊ ಇದು ಅಕ್ಕಪಕ್ಕದವ್ರನ್ನ ಸ್ವಲ್ಪ ನೋಡ್ಕೊಬೇಕು ಅಂತ ನೋಡ್ಕೋಬೇಕು. ಆಮೇಲೆ ಹೇಳ್ತೀರಿ. ಕೆಳಗಡೆ ಟೆನೆಂಟ್ಸ್ನು ನೋಡ್ಕೋಬೇಕು ಸರ್. ಇಲ್ಲ ಟೆನೆಂಟ್ಸ್ ವೆಕೇಟ್ ಮಾಡ್ಬಿಡ್ತಾರೆ. ಅವು ಕರೆಕ್ಟ್. ಬಾಡಿಗೆ ಮನೆಯವರಿದ್ರೆ ಅವ್ರಿಗೂ ತೊಂದರೆ ಆಗದಿರೋ ತರ ಮಾಡ್ಕೋಬೇಕು ಅಂತ ಹೇಳ್ತೀರಾ ಅಲ್ವಾ? ಸೊ ನೋಡಿದ್ರಲ್ಲ ವೀಕ್ಷಕರೇ, ಸರ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಮಾಹಿತಿಯನ್ನ ತಂದುಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.